ನೋಡಿ, ರಾಯರಲ್ಲಿ ನಾವು ಬೇಡೋ ಅಂತ ಪದಾರ್ಥ ಇಲ್ಲೇ ಇಲ್ಲ. ಯಾಕೆಂದ್ರೆ ರಾಯರು ನಮ್ಮನ್ನ ಅಲ್ಲಿ ಕರೆಸಿದ್ದಾರೆ ಅಂತಂದ್ರೆ ಅವರು ತಾವು ನಮಗೇನು ಕೊಡಬೇಕು ಅನ್ನೋ ಡಿಸೈಡ್ ಆಗಿರ್ತಾರೆ. ಅವ್ರ ಯೋಗ್ಯತೆ ಎಷ್ಟು ಅಂದ್ರೆ ನಾವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ರಾಯರನ್ನ ಇಷ್ಟು ಫ್ರೀ ಆಕ್ಸೆಸ್ ಅಲ್ಲಿ ಯಾಕಿದೀವಿ ಅಂದ್ರೆ ಅವ್ರಿಗಿರ್ತಕ್ಕಂಥ ಆ ಕರುಣಾಳು ಗುಣ. ಪ್ರತಿಯೊಬ್ಬರೂ ನನ್ನಲ್ಲಿ ಬರಬೇಕು, ಪ್ರತಿಯೊಬ್ಬರು ನನ್ನಲ್ಲಿ ಬಂದು ಏನಾದರೂ ಕೇಳಬೇಕು, ಪ್ರತಿಯೊಬ್ಬರಿಗೂ ನಾನು ದಾರಿ ತೋರಿಸ್ಬೇಕು, ಪ್ರತಿಯೊಬ್ಬರು ಒಳ್ಳೆಯವರಾಗಬೇಕು. ನಾವು ರಾಯರ ಹತ್ರ ಹೋಗ್ಬೇಕಾದ್ರೆ ಸುಬುಧೇಂದ್ರ ತೀರ್ಥರ ಮುಖಾಂತರನೇ ಹೋಗ್ಬೇಕು. ನಿನಗೆ ರಾಯರ ಆಶೀರ್ವಾದ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ, ಆದರೆ ನೀ ತಿಳ್ಕೋಬೇಕು ಇದನ್ನ. ನಾವು ಸುಬುಧೇಂದ್ರ ತೀರ್ಥರಲ್ಲಿ ರಾಯರನ್ನ ಕಾಣೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಮಾತ್ರ ರಾಯರ ಪೂರ್ಣ ಆಶೀರ್ವಾದ ನಮಗೆ ಆಗ್ಲಿಕ್ಕೆ ಸಾಧ್ಯ. ಮುಂಚೆಯಿಂದನೂ ಮಂತ್ರಾಲಯ ಅಂತಂದ್ರೆ ಅದೊಂಥರ ರಿಹ್ಯಾಬಿಟೇಷನ್ ಸೆಂಟರ್. ಎಲ್ಲೂ ಏನೂ ಸರಿ ಹೋಗ್ಲಿಲ್ಲ, ಮಂತ್ರಾಲಯಕ್ಕೆ ಹೋಗು. ಎಲ್ಲೂ ಏನೂ ಆಗಲಿಲ್ಲ, ಮಂತ್ರಾಲಯಕ್ಕೆ ಹೋಗು. ಪ್ರಹ್ಲಾದರಾಜರಿಗೋಸ್ಕರ ಭಗವಂತ ನರಸಿಂಹ ರೂಪದಲ್ಲಿ ಬಂದು ಅವನು ಹಿರಣ್ಯಕಶಿಪುವನ್ನು ಮರ್ದನ ಮಾಡಿ ಪ್ರಹ್ಲಾದರಾಜರಿಗೆ ನೇರ ಕೇಳ್ತಾನೆ ಭಗವಂತ, ಇವತ್ತಿಗೆ ನಿನ್ನ ದರ್ಶನ ಆಗಿದೆ, ನೀನು ನಡೆದು ಬಿಡು ಮಗು, ಹೋಗೋಣ, ನಾವು ಸ್ವರ್ಗಕ್ಕೆ ಹೋಗೋಣ ಅಂತ ಕರೀತಾನೆ. ಇಲ್ಲ ಸ್ವಾಮಿ, ನಾನು ಬರಲ್ಲ, ನನ್ನ ಜೊತೆ ಇರತಕ್ಕಂಥ ಎಲ್ಲರೂ ಯಾವತ್ತು ಸ್ವರ್ಗಕ್ಕೆ ಬರ್ತಾರೋ ಅವತ್ತು ನಾನು ಸ್ವರ್ಗಕ್ಕೆ ಬರ್ತೀನಿ ಅಂತ ಹೇಳ್ತಾರೋ. ರಾಯರ ಮೃತ್ತಿಕೆಗೆ ಬಹಳ ಅಂದರೆ ಬಹಳ ಮಡಿ, ಬಹಳ ಅಂದರೆ ಬಹಳ ದೊಡ್ಡ ತಾಕತ್ತು. ಅಧುನಾ ಪೀಠಾಧಿಪತಿಗಳು ಸುಬುಧೇಂದ್ರ ತೀರ್ಥರಿಗೆ ಮಾತ್ರ ಅಧಿಕಾರ ಇರೋದು ಆ ಮೃತ್ತಿಕಾ ವಿಚಾರದೊಳಗೆ, ಬೇರೆ ಯಾರಿಗೂ ಅಧಿಕಾರ ಇಲ್ಲ. ಯಾಕಮ್ಮ ಮೃತ್ತಿಕೆ, ಏನಮ್ಮ, ಯಾಕೆ, ಏನಾಗಿದೆ? ಇಲ್ಲ ಸ್ವಾಮಿ, ನನ್ನ ಮಗನಿಗೆ ವಿಪರೀತ ರೋಗ ಆಗಿದೆ, ಅವನು ಮೈಯೆಲ್ಲ ಪೂರ್ತಿ ಬಿಗಿಯಾಗಿ ಹಿಡಿದು ಕಣ್ಣು ಬೆಳ್ಳಗೆ ಮಾಡಿ ಬಿದ್ದುಬಿಡ್ತಾನೆ, ಅವನಿಗೆ 7 ವರ್ಷದಿಂದ ಟ್ರೀಟ್ಮೆಂಟ್ ಕೊಡಿಸ್ತೀವಿ, ಅದು ಸರಿ ಹೋಗಿಲ್ಲ. ಮುಂಚೆ ಎಲ್ಲ ತಿಂಗಳಿಗೆ ಒಂದ್ಸಲ ಆಗ್ತಿತ್ತು, ಈಗ ವಾರಕ್ಕೆ ಒಂದ್ಸಲ ಆಗೋದಿದೆ. ದೇವರ ಸಂಸ್ಕಾರಕ್ಕೋಸ್ಕರ ಅಂತ ತಂದಿಟ್ಟು ಚೂರು ಮೃತ್ತಿಕೆ ಇತ್ತು, ನಾನು ಅದನ್ನೊಂದು ಚೀಟಲ್ಲಿ ಕಟ್ಟೊಳಗೆ ಕೊಟ್ಟೆ. 3 ತಿಂಗಳು ಬಿಟ್ಕೊಂಡು ಬಂದ್ಲು, ಮಗನ ಸಮೇತ ಬಂದ್ಲು. ಸ್ವಾಮಿ, ನೀವು ಕೊಟ್ಟು ಮೃತ್ತಿಕೆ ನೋಡ್ರಿ ಸ್ವಾಮಿ ಹೆಂಗೆ ವರ್ಕ್ ಆಯ್ತು, ನಾನು ಅವತ್ತು ಹೇಳಿದೆ ನಿಮಗೆ ಆ ಮೃತ್ತಿಕೆ ಕೊಡ್ರಿ ಅಂತ, ನೀವು ಅವತ್ತು ಇಲ್ಲ ಅಂತ ಕಳಿಸ್ತಿದ್ರಿ, ನೀವು ನನ್ನ ಮಾತು ಕೇಳಿ ಮೃತ್ತಿಕೆ ಕೊಟ್ಟಿದ್ದಕ್ಕೆ ನನ್ನ ಮಗ ಬದುಕುಳ್ದ ಅಂತ ಹೇಳಿದವಳು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ರಾಯರ ಬಗ್ಗೆ, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾವು ಅನೇಕ ಎಪಿಸೋಡ್ಗಳನ್ನು ಕಳೆದ 3-4 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಸರಿಸುಮಾರು 50ಕ್ಕೂ ಅಧಿಕ ಎಪಿಸೋಡ್ಗಳು ಇಲ್ಲಿಂದ ಮಂತ್ರಾಲಯದವರೆಗೂ ಕೂಡ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನಾನು ಪ್ರತಿ ಸಲ ನೀವು ನಮ್ಮ ಮನೆಗೆ ಬಂದ್ರೂ ನಾವು ರಾಯರನ್ನು ಆರಾಧನೆ ಮಾಡ್ತೀವಿ, ಅಥವಾ ನಾವು ಯಾರಾದರೂ ಸಿಕ್ಕಿದ್ರೂ ಕೂಡ ಅವರು ರಾಯರ ಆರಾಧಕರ, ಉಪಾಸಕರ ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಅಂಥ ಒಂದು ಬಗೆಯಲ್ಲಿ ನನಗೆ ಇತ್ತೀಚೆಗೆ ನನ್ನ ಜೊತೆಗೆ ಆತ್ಮೀಯರಾದವರು ಡಾಕ್ಟರ್ ರಾಘವೇಂದ್ರ ಎಸ್ ಕುಲಕರ್ಣಿಯವರು. ಇವರು ಪುರೋಹಿತರಾಗಿ, ಜ್ಯೋತಿಷ್ಯ ವಿದ್ವಾನಾಗಿ, ವೈದಿಕ ಮತ್ತು ತಾಂತ್ರಿಕ ಪುರೋಹಿತರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಇವರ ಬಳಿ ರಾಯರ ಬಗ್ಗೆ ಕೇಳಿದಾಗ ವಿಶೇಷವಾದ ಜ್ಞಾನವನ್ನು ನನಗೆ ಕೊಟ್ಟರು. ಹಾಗಾಗಿ ಇವತ್ತಿನ ನನ್ನ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಅವರನ್ನು ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ರಾಯರ ಒಂದಿಷ್ಟು ಕಥೆಗಳು, ಪವಾಡಗಳು, ರಾಯರ ಪುರಾಣಗಳನ್ನು ನಾವು ಕೇಳೋದಕ್ಕೆ ಬಹಳ ಉತ್ಸುಕರಾಗಿದ್ದೀವಿ. ಹಾಗಾಗಿ ಅವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡೋಣ ಅಂತಾನೆ ಇದ್ದೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನನಗೆ ರಾಯರಂದರೆ ರೋಮಾಂಚನ ಅಂತ. ಸೊ ರಾಯರನ್ನು ಬಿಟ್ಟು ನಾವು ಏನೂ ಮಾಡಲಿಲ್ಲ. ನಮಗೆ ಬುದ್ಧಿ ಬಂದಾಗಿಂದ ಅವರ ಆರಾಧನೆಯಲ್ಲಿದ್ದೀವಿ, ಅವರ ಮಠಗಳಲ್ಲಿ ನಾವು ನಮಗಾದ ಮಟ್ಟಿಗೆ ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಬಹುಶಃ ನಾವೇನಾದ್ರು ತಪ್ಪು ಮಾಡಬೇಕು ಅಂದರೆ ನಂಗೆ ಆಗಲ್ಲ ಅನಿಸುತ್ತೆ. ಯಾಕಂದರೆ ನಮ್ಮ ಹಿಂದೆ ರಾಯರಿದ್ದಾರೆ, ಬೈತಾರೇನೋ ಅನ್ನೋ ಭಯ ಕೂಡ ಇದೆ. ನನಗೆ ಬಹಳಷ್ಟು ವರ್ಷಗಳ ಹಿಂದೆ ಒಬ್ಬರು ಹೇಳಿದರು, ಪ್ರತಿಯೊಬ್ಬ ಮನುಷ್ಯನಿಗೆ ಒಬ್ಬ ಗುರು ಇರಬೇಕು ಅಂತ. ನನಗೆ ಯಾವ ಗುರು ಅನ್ನೋದು ಗೊತ್ತಾಗಲಿಲ್ಲ. ಸುಮಾರು ದಿನಗಳು ಅದಕ್ಕೋಸ್ಕರ ತಡಕಾಡಿದ್ದೆ. ಆಮೇಲೆ ಮತ್ತೆ ಪುನಃ ಅದೇ ವ್ಯಕ್ತಿ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು, ನಿಮಗೆ ಲೈಕ್ ಒಂದು ರಾಘವೇಂದ್ರ ಸ್ವಾಮಿನೋ, ಸಾಯಿಬಾಬನೋ, ಈ ಥರದವರೊಬ್ಬರು ಇವತ್ತಿನ ದಿನಮಾನದಲ್ಲಿ ಗುರು ಅಂತ ನೀವು ಆಯ್ಕೆ ಮಾಡ್ಕೋಬಹುದು, ನಿಮಗೆ ಬಿಟ್ಟಿದ್ದು ಅಂತ. ನಾನು ಅಂದ್ಕೊಂಡಿದ್ದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿಸೋರು ನಮ್ಮ ಗುರುಗಳು ಅಂತ ಅಂದ್ಕೊಂಡಿದ್ದೆ. ಆದರೆ ಸೊ ಇವತ್ತಿನ ದಿನಮಾನದಲ್ಲಿ ಒಬ್ಬರು ಗುರು ನಮ್ಮ ಹಿಂದೆ ಇದ್ದರೆ ಅದು ನಾವು ಎಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ಕಾಣ್ತೀವಿ. ಅದು ಯಾವ ಗುರು ಆಗಬೇಕು ಅಂತ ಯೋಚನೆ ಮಾಡಿದಾಗ ರಾಯರು ಅನ್ನೋದು ನನಗೆ ಗೊತ್ತಾಗಿಯೇ ಸೊ ನಾವು ರಾಯರ ಒಂದು ಆರಾಧಕರಾಗ್ಬಿಟ್ವಿ. ಸೊ ಅಲ್ಲಿಂದ ಇಲ್ಲಿವರೆಗೆ ನಾವು ಯಾವ ತಪ್ಪನ್ನೂ ಮಾಡಲಿಲ್ಲ. ಬಹುಶಃ ತಪ್ಪು ಮಾಡೋದಕ್ಕೆ ಭಯ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ನಮ್ಮ ಜೀವನದ ಬದಲಾವಣೆಯ ಹಂತಕ್ಕೆ ನಮ್ಮನ್ನು ನಾವು ತಳ್ಕೊಂಡ್ವಿ. ಓಕೆ, ಈಗ ಸುಮಾರು ಜನ ಇದ್ರ ಬಗ್ಗೆ ಮಾತಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾದರೆ
ಯಾರು ಈ ರಾಯರು ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅಲ್ಲಿಂದಾನೇ ನಮ್ಮ ಮಾತು ಶುರುವಾಗಲಿ ಅಂತ ಅನ್ಕೊಂತೀನಿ. ನೀವು ಕಂಡಿರೋ ಹಾಗೆ ಅಥವಾ ನಿಮ್ಮ ಅನುಭವಕ್ಕೆ ಬಂದಿರೋ ಹಾಗೆ ಯಾರು ರಾಯರು ಅಂತ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂದೀಪ್ ಅವರೇ, ನೀವು ಏನು ಈ ವಿಚಾರ ನನ್ನ ಹತ್ರ ಕೇಳಿದ್ರಲ್ಲ, ಈ ವಿಚಾರನ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ಬೋದು ಅಷ್ಟೇ. ಆದರೆ ನಾ ಕಂಡಂತೆ ಅಂತ ರಾಯರನ್ನ ಯಾವತ್ತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಾಯರು ಅನ್ನೋರ ಬಗ್ಗೆ ಮಾತಾಡಲಿಕ್ಕೆ ಬಹಳ ದೊಡ್ಡ ಯೋಗ್ಯತೆ ಬೇಕು. ನಾವೆಲ್ಲ ಬಹಳ ಚಿಕ್ಕವರು, ಅಂದರೆ ನಾವು ಒಂದು ಆಟಮ್ಗಿಂತನೂ ಚಿಕ್ಕವರು ಅಂತ ತಗೊಳ್ಬೇಕಾದ್ರೆ ಅಷ್ಟು ಚಿಕ್ಕವರು ನಾವೆಲ್ಲ. ಆದರೆ ದೇವರು ನಾವು ರಾಯರ ನಾಮಸ್ಮರಣೆ ಮಾಡ್ತೀವಿ ಅನ್ನೋ ಕಾರಣಕ್ಕೆ ನಮಗೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶಗಳನ್ನು ಕೊಡಿಸ್ತಾರೆ. ಅದು ಮಾತ್ರ ಸತ್ಯ. ನಮಗೂ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಸತ್ಯ ಅದು. ಯಾಕೆಂದ್ರೆ ಈ ರಾಯರು ಅನ್ನೋ ಒಂದು ಏನು, ಅದು ಒಂಥರ ಮ್ಯಾಗ್ನೆಟ್ ಇದ್ದಂಗೆ ಅದು. ಆಯ್ತಾ? ಎಂತ ಮ್ಯಾಗ್ನೆಟ್ ಅಂದ್ರೆ ಅದು ಪಾಸಿಟಿವ್ ಮ್ಯಾಗ್ನೆಟ್. ಈಗಿನ ಜನಕ್ಕೆ ಅರ್ಥ ಆಗೋಂಗೆ ಹೇಳಬೇಕು ಅಂದ್ರೆ ಪಾಸಿಟಿವ್ ಮ್ಯಾಗ್ನೆಟ್ ರಾಯರು ಅಂದ್ರೆ. ಶಾಸ್ತ್ರಗಳಲ್ಲಿ ಇರತಕ್ಕಂಥ ರಾಯರ ಒಂದು ವಿಚಾರ ನಾವೇನಾದ್ರೂ ತಿಳ್ಕೊಂಬಿಟ್ರೆ, ಈಗ ನೀವು ಹೇಳಿದ್ರಲ್ಲ ರಾಯರ್ ಬೆನ್ನಲ್ಲಿದ್ದಾರೆ ಅಂದರೆ ತಪ್ಪು ಮಾಡಲಿಕ್ಕೆ ಆಗಲ್ಲ ಅಂತ, 100% ಸತ್ಯ ಅದು. ಯಾಕಂದರೆ ಅವ್ರ ಯೋಗ್ಯತೆ ಎಷ್ಟು ಅಂದರೆ ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ರಾಯರನ್ನು ಇಷ್ಟು ಫ್ರೀ ಆಕ್ಸೆಸ್ಸಲ್ಲಿ ಯಾಕಿದ್ದೀವಿ ಅಂದರೆ ಅವ್ರಿಗಿರ್ತಕ್ಕಂಥ ಆ ಕರುಣಾಳು ಗುಣ. ಪ್ರತಿಯೊಬ್ಬರೂ ನನ್ನಲ್ಲಿ ಬರಬೇಕು, ಪ್ರತಿಯೊಬ್ಬರೂ ನನ್ನಲ್ಲಿ ಬಂದು ಏನಾದರೂ ಕೇಳಬೇಕು, ಪ್ರತಿಯೊಬ್ಬರಿಗೂ ನಾನು ದಾರಿ ತೋರಿಸ್ಬೇಕು, ಪ್ರತಿಯೊಬ್ಬರೂ ಒಳ್ಳೆಯವರಾಗಬೇಕು. ಇದು ಅವರ ಒಂಥರ ಆಜನ್ಮ ಧ್ಯೇಯ. ಅದು ಇದು ಇವತ್ತು ನಿನ್ನೆ ಮೊನ್ನೆ ಈಗ 350 ವರ್ಷದ ಹಿಂದೆ ಶುರುವಾಗಿದ್ದಲ್ಲ ಸಂದೀಪ್ ಅವರೇ. ಇದು ಕೃತಯುಗದ ಆದಿಯಲ್ಲಿ ಶುರುವಾದಂಥ ವಿಚಾರ ಇದು. ಆಯ್ತಾ? ಅವ್ರು ಯಾವಾಗ ಪ್ರಹ್ಲಾದರಾಜರಿಗೋಸ್ಕರ ಭಗವಂತ ನರಸಿಂಹ ರೂಪದಲ್ಲಿ ಬಂದು ಅವನು ಹಿರಣ್ಯಕಶಿಪುವನ್ನು ಮರ್ದನ ಮಾಡಿ ಪ್ರಹ್ಲಾದರಾಜರಿಗೆ ನೇರ ಕೇಳ್ತಾನೆ ಭಗವಂತ, ಇವತ್ತಿಗೆ ನನ್ನ ದರ್ಶನ ಆಗಿದೆ, ನೀನು ನಡೆದು ಬಿಡು ಮಗು, ಹೋಗೋಣ, ನಾವು ಸ್ವರ್ಗಕ್ಕೆ ಹೋಗೋಣ ಅಂತ ಕರೀತಾನೆ. ಬರಲ್ಲ ಅಂತ ಹೇಳ್ತಾರೆ ಅವರು. ಯೋಚನೆ ಮಾಡಿ, ಒಬ್ಬ ಸಂಕಷ್ಟದಲ್ಲಿರೋ ವ್ಯಕ್ತಿ ತನಗೆ ಯಾವತ್ತೂ ಕಷ್ಟವೇ ಬರೆದಿರ್ತಕ್ಕಂಥ ಆಫರ್ ಎದುರುಗಡೆ ಬಂದಾಗ ನಾನು ಬರ್ತೀನಿ, ನಮ್ಮೂರನ್ನು ಕರ್ಕೊಂಬರ್ತೀನಿ ಅಂತ ಅಲ್ಲಿ ಯಾರ್ಯಾರು ಸಿಗ್ತಾರೆ ಎಲ್ಲರೂ ಹಚ್ಕೊಂಡು ಹೋಗ್ಬಿಡ್ತಾರೆ. ಹೌದಾ? ಆದರೆ ಇವ್ರಿಗೆ ಇರ್ತಕ್ಕಂಥ ಉದಾರತೆ, 5 ವರ್ಷದ ಮಗು, ನಾವು ಊಹೆ ಕೂಡ ಮಾಡಲಿಕ್ಕಾಗಲ್ಲ ಆ ಒಂದು ಅವಸ್ಥೆಯನ್ನು. ಎಂಥ ಪಕ್ವವಾದ ಜ್ಞಾನ ಅಂದರೆ, ಇಲ್ಲ ಸ್ವಾಮಿ ನಾನು ಬರಲ್ಲ, ನನ್ನ ಜೊತೆ ಇರತಕ್ಕಂಥ ಎಲ್ಲರೂ ಯಾವತ್ತು ಸ್ವರ್ಗಕ್ಕೆ ಬರ್ತಾರೋ ಅವತ್ತು ನಾನು ಸ್ವರ್ಗಕ್ಕೆ ಬರ್ತೀನಿ ಅಂತ ಹೇಳ್ತಾರೋ. ನಾವು ಇಷ್ಟು ಎಲಾಬೊರೇಟೆಡ್ ಜ್ಞಾನವನ್ನು ಒಂದು 5 ವರ್ಷದ ಮಗುವಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯನಾ? ಅದು 5 ವರ್ಷದ ಮಗು ಸ್ವರೂಪ ಮಾತ್ರ, ಆದರೆ ಒಳಗಿರೋ ಚೇತನ ಅಗಮ್ಯ ಅದು. ಹಾಗಾಗಿ ರಾಯರ ಬಗ್ಗೆ ಅವರ ಆಪ್ತ ಶಿಷ್ಯರು ರಾಯರನ್ನು ಪ್ರತ್ಯಕ್ಷ ಕಂಡು ಅವ್ರಿಗೆ ಸೇವೆ ಮಾಡಿ ಅನುಗ್ರಹ ಪಡೆದವರು ಅಪ್ಪಣ್ಣಾಚಾರ್ಯರು ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶ ಅಂತ ಹೇಳ್ತಾರೆ. ಅಗಮ್ಯ ಮಹಿಮರವರು. ನಾವೇನು ಇವತ್ತು ನೋಡ್ತಾ ಅವ್ರು ಹೇಳೋ ಮಾತಿದು 2026 ನಾ ಹೇಳ್ತಿರೋ ಮಾತಲ್ಲ, ಅವರೇ ಹೇಳ್ತಾರೆ. ಇವ್ರನ್ನ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಮಹಿಮೆಗಳನ್ನು. ಅಗಮ್ಯ ಮಹಿಮರವರು ನಾವು ನೋಡ್ತಿದ್ದೀವಿ ರಾಯರಂತ, ಆದರೆ ಅವ್ರ ಒಳಗಡೆ 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 ಬಗದಷ್ಟು ಕರುಣಾಳುಗಳು, ಬಗದಷ್ಟು ಕ್ಷಮಾ ಸಮುದ್ರರು ಅವರು. ಅವ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಆದರೆ ಅವರು ಆ ಎಲ್ಲ ತಮ್ಮ ದೊಡ್ಡಸ್ತಿಕೆಯನ್ನು ಪಕ್ಕಕ್ಕಿಟ್ಟು ಇವನನ್ನೂ ಕೂಡ ಉದ್ಧಾರ ಮಾಡಬೇಕು ಅಂತ ನಾವು ಎಲ್ಲಿರ್ತೀವಿ ನಮ್ಮ ಯೋಗ್ಯತೆಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿಸ್ತಾರೆ ಅವ್ರ ಬಗ್ಗೆ. ಆಯ್ತಾ? ಒಂದು ಬಹಳ ರೋಚಕವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಹೇಳಬೇಕು ನಿಮಗೆ ಅಂದರೆ, ಈ ಒಂದು 7-8 ವರ್ಷದ ಹಿಂದೆ ಕೊರೋನಾ ಆಸ್ಪಾಸು, ಅವಾಗ ನನ್ನ ಮನೆ ಜ್ಯೋತಿಷ್ಯ ಹೇಳೋ ಜಾಗ ಎಲ್ಲ ಒಂದೇ ಇತ್ತು ನಮ್ದು. ಅವಾಗ ನಮ್ಮ ಮನೆಗೆ ಒಂದು ಹೆಂಗ್ಸ್ ಬಂದರು, ಸ್ವಾಮಿ ನನಗೆ ರಾಯರ ಮೃತ್ತಿಕೆ ಬೇಕು ಅಂತ. ನೇರ ಇದೇ ಆಗ್ರಹ ಆ ಹೆಣ್ಮಗಳದು. ಅವ್ರು ಯಾರು ನನಗೆ ಗೊತ್ತಿಲ್ಲ, ಅವ್ರು ಎದಕ್ ಬಂದಿದ್ದಾರೆ ಗೊತ್ತಿಲ್ಲ. ಅವ್ರು ನೇರ ಬಂದು ಕೇಳಿದ್ದು ನೀವ ರಾಘವೇಂದ್ರ ಅಂತಾನೂ ಕೇಳಲಿಲ್ಲ, ನೀವೇನಾದ್ರೂ ಕೊಡ್ತೀರಾ ಅಂತಾನೂ ಕೇಳಲಿಲ್ಲ. ಆ ಎಮ್ಮ ಸೀದಾ ನಮ್ಮ ಮನೆಗೆ ಬಂದ್ರು, ನಮ್ಮ ತಾಯಿ ಇದ್ರು, ಅವ್ರನ್ನ ಮಾತಾಡ್ಸಿದ್ರು, ನಿಮ್ಮ ಮಗ ಬೇಕಮ್ಮ ಅಂದ್ರು, ನಮ್ಮಮ್ಮ ನನ್ನ ಕರೆದ್ರು. ಅವ್ರು ಬಂದು ನನಗೆ ರಾಯರ ಮೃತ್ತಿಕೆ ಬೇಕು ಸ್ವಾಮಿ. ನಾನು ಫಸ್ಟ್ ಆಫ್ ಆಲ್ ಈಗಿನ ಒಂದು ಕೊರೋನಾ ಆದ್ಮೇಲಿಂದ ಮೃತ್ತಿಕೆ ಬಗ್ಗೆ ಸ್ವಲ್ಪ ಜಾಸ್ತಿ ವಿಚಾರಗಳು ಉಲ್ಟಾ ಪಲ್ಟಾ ಹಬ್ಬಿದೆ. ಆಯ್ತಾ? ಹಬ್ಬಿದೆ, ಅದು ಪ್ರಸಕ್ತ, ಅದು ಮೂಲ ವಿಚಾರ ಅಲ್ಲ. ಆದರೆ ರಾಯರ ಮೃತ್ತಿಕೆಗೆ ಬಹಳ ಅಂದರೆ ಬಹಳ ಮಡಿ,
ಬಹಳ ಅಂದರೆ ಬಹಳ ದೊಡ್ಡ ತಾಕತ್ತು. ಹೌದು. ಅಧುನಾ ಪೀಠಾಧಿಪತಿಗಳು ಸುಬುಧೇಂದ್ರ ತೀರ್ಥರಿಗೆ ಮಾತ್ರ ಅಧಿಕಾರ ಇರೋದು ಆ ಮೃತ್ತಿಕಾ ವಿಚಾರದೊಳಗೆ, ಬೇರೆ ಯಾರಿಗೂ ಅಧಿಕಾರ ಇಲ್ಲ. ಅಂಥ ಅತ್ಯಂತ ಪರಮ ಪವಿತ್ರವಾದ ವಸ್ತು ಅದು. ಅದನ್ನು ಒಬ್ಬ ಹೆಂಗಸು ಬಂದು ಕೇಳಿದ್ಲು ನನ್ನ ಹತ್ರ. ನನಗೆ ಅವಳು ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಯಾಕಮ್ಮ ಮೃತ್ತಿಕೆ, ಏನಮ್ಮ, ಯಾಕೆ, ಏನಾಗಿದೆ? ಇಲ್ಲ ಸ್ವಾಮಿ, ನನ್ನ ಮಗನಿಗೆ ವಿಪರೀತ ರೋಗ ಆಗಿದೆ. ಅವನು ಮೈಯೆಲ್ಲ ಪೂರ್ತಿ ಬಿಗಿಯಾಗಿ ಹಿಡಿದು ಕಣ್ಣು ಬೆಳ್ಳಗೆ ಮಾಡಿ ಬಿದ್ದುಬಿಡ್ತಾನೆ. ಅವನಿಗೆ 7 ವರ್ಷದಿಂದ ಟ್ರೀಟ್ಮೆಂಟ್ ಕೊಡಿಸ್ತೀವಿ, ಅದು ಸರಿ ಹೋಗಿಲ್ಲ. ಮುಂಚೆ ಎಲ್ಲ ತಿಂಗಳಿಗೆ ಒಂದ್ಸಲ ಆಗ್ತಿತ್ತು, ಈಗ ವಾರಕ್ಕೆ ಒಂದ್ಸಲ ಆಗೋದಿದೆ. ನನಗೆ ಭಾಳ ಕಷ್ಟ ಆಗ್ತಾ ಇದೆ. ಮೃತ್ತಿಕೆ ಹಾಕಿದರೆ ಸರಿ ಹೋಗುತ್ತೆ ಅಂತ ಯಾರೋ ಹೇಳಿದರು. ಇಲ್ಲಿ ನಾನು ಆಸ್ಪಾಸಲ್ಲಿ ಕೇಳಿದಾಗ ಮಠಕ್ಕೆ ನೀವು ಹೋಗ್ತೀರಾ ಅಂತ ಹೇಳಿದರು. ಮಠಕ್ಕೆ ಹೋಗೋರ ಹತ್ರ ಮೃತ್ತಿಕೆ ಇರುತ್ತೆ ಅಂತ ನಿಮ್ಮ ಮನೆಗೆ ಬಂದೆ ನಾನು ಅಂತ ಕೇಳಿದ್ರು. ಸತ್ಯ ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲೂ ಮೃತ್ತಿಕೆ ಇರಲಿಲ್ಲ. ಯಾಕಂದರೆ ಅದು ಮನೆಗಳಲ್ಲಿ ಇಟ್ಕೊಳ್ಳೋಂಥ ವಸ್ತು ಅಲ್ಲ, ಅದು ಮಠದಲ್ಲಿ ಮಾತ್ರ. ಅದು ವೃಂದಾವನದ ಒಳಗಡೆ ಇರತಕ್ಕಂಥ ಅತ್ಯಂತ ಜಾಗೃತವಾದ ವಸ್ತು ಅದು. ಅದಕ್ಕೆ ಏನು ಹೇಳಬೇಕು ನನ್ನೊಳಗೆ, ಇಲ್ಲಮ್ಮ ಅದಂಗೆ ಕೊಡಕ್ಕೆ ಬರಲ್ಲ ಅಂತ ನನಗೇನು ಜ್ಞಾನ ಇತ್ತು ಅವಳಿಗೆ ಹೇಳಿ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಅವಳ ಒಂದು ಡಿಸಿಷನ್ ಹೆಂಗಿತ್ತು ಅಂದರೆ, ಇಲ್ಲ ನಿಮ್ಮ ಹತ್ರ ಇದೆ, ನಾವು ಬೇರೆ ಜನಾಂಗದವ್ರು ಅಂತ ನೀವು ನಮಗೆ ಕೊಡ್ತಾ ಇಲ್ಲ. ಇಲ್ಲಿಗೆ ಬಂದು ನಿಂತುಬಿಡ್ತು ಅದು ಕೊನೆಗೆ. ನಾವು ಒಳ್ಳೇದೇ ಮಾಡ್ತೀವಿ ಸ್ವಾಮಿ, ನಾವು ಏನು ಹಾಗೆ ಬೇಕಾದಿದ್ದೆಲ್ಲ ತಿನ್ನಲ್ಲ, ದಯವಿಟ್ಟು ಕೊಡಿ, ನೀವು ಕೊಡಲಿಲ್ಲ ನನ್ನ ಮಗ ಸತ್ತೋಗ್ತಾನೆ, ಹೀಗೆ ಎಲ್ಲ ನಾನು ರಾಯರ ಹತ್ರ ಹೋಗ್ಬಿಡ್ತೀನಿ ನೀವು ಕೊಡಲಿಲ್ಲ ಅಂದರೆ, ಹೀಗೆಲ್ಲ ಶುರು ಆಯಿತು ಅದು. ನಾನು ಭಾಳ ತೊಡ್ಲಾಟಕ್ಕೆ ಬಿದ್ದುಬಿಟ್ಟೆ. ನಮ್ಮಮ್ಮ ಮಧ್ಯೆ ಬಂದುಬಿಟ್ರು. ಹೆಂಗ್ಸ್ ಅಷ್ಟು ರೋದನೆ ಮಾಡ್ತಿದ್ದೆ, ಏನಾರು ಇದಕ್ಕೆ ಮಾಡು. ಏನು ಮಾಡಬೇಕು ನಾನು, ಧರ್ಮ ಸಂಕಟ. ನಮ್ಮ ಮನೇಲಿ ಇದ್ದರೆ ನಾನು ಕೊಡಬಲ್ಲೆ, ಇದ್ದು ಕೊಡ್ತಾ ಇಲ್ಲ ಅಂದ್ರೆ ಮಾತು ಬೇರೆ. ಯಾಕಂದರೆ ಅದನ್ನು ಅತ್ಯಂತ ಮಡಿ ಪಾಲಿಸ್ತೀವಿ ಅಂದರೂ ಕೂಡ ನಾವು ಇಟ್ಕೊಳ್ಳಿಕ್ಕೆ ಆಗಲ್ಲ ಅದು ಅಷ್ಟು. ಯಾಕಂದರೆ ರಾಯರ ತಪಸ್ವಿಗಳು, ಅವರ ತಪಸ್ಸಿನ ಒಂದು ಪುಂಜವನ್ನು ನಾನು ತಂದು ಮನೇಲಿ ಇಟ್ಕೊಂಡಂಗೆ. ಕರೆಕ್ಟ್. ಮಂತ್ರಾಲಯನೇ ನನ್ನ ಮನೇಲಿ ಇದ್ದಂಗೆ ಅದು. ಅಲ್ಲಿ ಏನು ವೈಭವ, ಅಲ್ಲಿ ಏನು ಪೂಜೆ ಪುನಸ್ಕಾರ, ಆ ಮಡಿ, ಅದನ್ನು ನಾನು ಒಬ್ಬ ಸಂಸಾರಸ್ಥನಾಗಿ ಅದನ್ನು ಪಾಲಿಸೋದು ಕಷ್ಟ. ನನಗೆ ತೋಚಲಿಲ್ಲ. ನೀವು ನಂಬಲ್ಲ, ಮೃತ್ತಿಕೆ ಇತ್ತು ನಮ್ಮ ಮನೇಲಿ. ಮೃತ್ತಿಕೆ ಅನ್ನೋ ಶಬ್ದಕ್ಕೆ ಮಣ್ಣು ಅಂತ ಅರ್ಥ. ಅದು ದೇವರ ಸಂಸ್ಕಾರಕ್ಕೋಸ್ಕರ ಅಂತ ತಂದಿಟ್ಟಿಚ್ಚೂರು ಮೃತ್ತಿಕೆ ಇತ್ತು. ನಾನು ಅದನ್ನೊಂದು ಚೀಟಲ್ಲಿ ಕಟ್ಟೊಳಗೆ ಕೊಟ್ಟೆ. ಸರಿ ಅಮ್ಮ ತಗೋ, ಇಷ್ಟೇ ಹೇಳಿದ್ದು ನಾನು. ಅವಳು ಮರು ಪ್ರಶ್ನೆ ಕೇಳಲಿಲ್ಲ, ಇದು ಯಾವ ಮೃತ್ತಿಕೆ, ಏನು ಎತ್ತ ಅಂತ. ನಾನು ಅವಳು ಹೋದ್ರೆ ಸಾಕು ಅನ್ನೋ ಪರಿಸ್ಥಿತಿ ಒಳಗೂ ನಾನು ಇದ್ದೆ. ಯಾಕಂದ್ರೆ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಒಂದು ಕಡೆ ನನಗೆ ನನ್ನ ಧರ್ಮ ನನ್ನನ್ನು ಬಿಡಲ್ಲ, ನನ್ನ ಮೃತ್ತಿಕೆಯನ್ನು ನಾನು ಕೊಡಲಿಕ್ಕೆ. ಅದು ಹೆಣ್ಮಕ್ಳ ಕೈಯಲ್ಲಿ ಕೊಡೋ ಪದಾರ್ಥವೂ ಅಲ್ಲ. ಹೋದ್ಲು, ನಾನು ಮರ್ತೆ ಆ ವಿಚಾರನ. 3 ತಿಂಗಳು ಬಿಟ್ಕೊಂಡು ಬಂದ್ಲು, ಮಗನ ಸಮೇತ ಬಂದ್ಲು. ಹಣ್ಣಿನ ತಟ್ಟೆ ತಂದಿದ್ಲು, ಕೆಂಪು ವಸ್ತ್ರ ಇಟ್ಕೊಂಡ್ಬಂದಿದ್ಲು. ಅದರೊಳಗೆ ನನಗೆ ಕೊಟ್ಟು ಅವಳ ಕೈಯಲ್ಲಿ ಎಷ್ಟಿತ್ತೋ ಅಷ್ಟು ದಕ್ಷಿಣೆ ಅದರೊಳಗೆ ಇಟ್ಟು ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿ ನನಗೆ ಅವಳು ಬಂದಾಗೆ ಪುಕ್ಕು ಪುಕ್ಕು ಅಂತ ಇತ್ತು ಒಳಗಡೆ. ಮತ್ತೇನು ಕೇಳ್ತಾಳೋ ಇವಳು ನೆಕ್ಸ್ಟ್ ಈಗ ಅಂತ. ಸ್ವಾಮಿ ನೀವು ಕೊಟ್ಟು ಮೃತ್ತಿಕೆ ನೋಡ್ರಿ ಸ್ವಾಮಿ ಹೆಂಗೆ ವರ್ಕ್ ಆಯ್ತು. ನಾನು ಅವತ್ತು ಹೇಳಿದೆ ನಿಮಗೆ ಆ ಮೃತ್ತಿಕೆ ಕೊಡ್ರಿ ಅಂತ, ನೀವು ಅವತ್ತು ಇಲ್ಲ ಅಂತ ಕಳಿಸ್ತಿದ್ರಿ. ನೀವು ನನ್ನ ಮಾತು ಕೇಳಿ ಮೃತ್ತಿಕೆ ಕೊಟ್ಟಿದ್ದಕ್ಕೆ ನನ್ನ ಮಗ ಬದುಕುಳ್ದ ಅಂತ ಹೇಳಿದವಳು. ಮೃತ್ತಿಕೆ ಬಿಡಿ ಸಂದೀಪ್ ಅವರೇ, ಮೃತ್ತಿಕೆ ಅಂತ ಹೆಸರು ಹೇಳಿ ಕೊಟ್ಟಿದ್ದದು. ಅದಿಷ್ಟು ವರ್ಕ್ ಮಾಡುತ್ತೆ. ಅಂದರೆ ರಾಯರು ತಮ್ಮ ಸನ್ನಿಧಾನವನ್ನು ಹೇಗೆ ಅನುಗ್ರಹ ಮಾಡ್ಲಿಕ್ಕೆ ಬಳಸ್ತಾರೆ ಯೋಚನೆ ಮಾಡಿ ಅಲ್ವಾ. ನಾವು ಆ ಮೃತ್ತಿಕೆ, ಅಪ್ಪ ಇದು ರಾಯರ ಮೃತ್ತಿಕೆ ಅಂತ ಈ ಸೆಂಟೆನ್ಸ್ ನಂಬಿ ಅವ್ರಿಗೆ ಕೊಟ್ಟು ಚೀಟಿ ಅದು. ಇನ್ನು ಮೂಲ ಮೃತ್ತಿಕೆಗೆ ಎಷ್ಟು ಶಕ್ತಿ ಇರ್ಬೋದು ಯೋಚನೆ ಮಾಡಿ. ಹಾಗೆ ನೀವು ರಾಯರನ್ನ ಮೀಡಿಯಮ್ಮಲ್ಲಿ ಲಾಕ್ ಮಾಡೋಕ್ಕಾಗಲ್ಲ. ನಾನು ಯಾವುದೋ ಫೋಟೋದಲ್ಲೋ ಯಾವುದೋ ಪುಸ್ತಕದಲ್ಲೋ, ಅವರು ಸಮಗ್ರ, ಸರ್ವತ್ರ ಅವರು. ಯಾಕೆಂದರೆ ಭಗವಂತ ಅವರೊಳಗೆ ಅಷ್ಟು ರೂಪಗಳಲ್ಲಿ ಇದ್ದಾನೆ. ಒಬ್ಬ ದಾಸರು ಅವ್ರ ಬಗ್ಗೆ ಹೇಳ್ತಾರೆ, ಜಲಜನಾಭನು 4 ರೂಪದಿಂದ ಇವರಲ್ಲಿ ಸಿಲುಕಿ ಪೂಜೆಯ ಗೊಂಬ ಸತತ ಮೋಕ್ಷದಾತ ಅಂತಂದು. ಅವರು ಮೋಕ್ಷದಾತ ಅನ್ನೋದನ್ನೇ ಕೋಟ್ ಮಾಡ್ತಾರೆ. ಬೇರೆ ಶಬ್ದನೂ ಹಾಕ್ಬೋದಿತ್ತಲ್ಲ ಅವರಲ್ಲಿ. ಈಗ ನಮ್ಮ ತತ್ವವಾದದೊಳಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅನ್ನೋ 4 ರೂಪಗಳಿಗೆ ತೂಕ ಜಾಸ್ತಿ. ಭಗವಂತನ 4 ರೂಪಗಳು, ಸೃಷ್ಟಿ, ಸ್ಥಿತಿ, ಸಂಹಾರ, ಮೋಕ್ಷಗಳನ್ನು ಕೊಡ್ತಕ್ಕಂಥ ರೂಪಗಳು. ಭಗವಂತ ಇವರಲ್ಲಿ ಆ 4 ರೂಪದಲ್ಲಿ ಕೆಲಸ ಮಾಡ್ತಾನಂತೆ. ಅಂದರೆ ಇವರು ಸೃಷ್ಟಿಕರ್ತರು ಹೌದು, ಸ್ಥಿತಿಕರ್ತರು ಹೌದು, ಲಯಕರ್ತರು ಹೌದು, ಮೋಕ್ಷಕರ್ತರು ಹೌದು. ಅಂದರೆ ಎಲ್ಲದನ್ನು ಮಾಡಿ ಅವ್ರು ಮತ್ತದನ್ನು ದುಃಖಾಂತ್ಯ ಅನ್ನೋದು ಇಲ್ಲ, ಸುಖಾಂತ್ಯನೇ ಅವನಿಗೆ ಮೋಕ್ಷನೇ ಕೊಡ್ತಾರೆ. ಮೋಕ್ಷದಾತನಾಗಿ ಭಗವಂತ ಇವರಲ್ಲಿ ಕೆಲಸ ಮಾಡ್ತಾರೆ ಅಂದಾಗ ಭಗವಂತ ತನ್ನ ಅಷ್ಟು ವಿಶೇಷ ಸನ್ನಿಧಾನ ರಾಯರ ಒಳಗೆ ಇಡಬೇಕಾದ್ರೆ ಅವರು ಮಹಿಮೆ ಮಹಾತ್ಮೆ ಎಷ್ಟು ದೊಡ್ಡದಿರ್ಬೇಕು ಲೆಕ್ಕ ಹಾಕ್ರಿ. ಇದ್ರದ್ದೇ ಮಾತಾಡುವಾಗ ಯಾಕೆ ಬಂತು ಗುರುಸಾರ್ವಭೌಮರಲ್ಲಿ ಅಷ್ಟು ದೊಡ್ಡ ಶಕ್ತಿ. ನೀವು ನಾರ್ಮಲ್ ಆಗಿ ನೋಡಿ, ರಾಘವೇಂದ್ರ ತೀರ್ಥರು ಅನ್ನೋದು ಅವ್ರ ಆಶ್ರಮ ನಾಮ.
ಆಯಿತಾ. ಪ್ರಪಂಚದಲ್ಲಿ ಯಾರು ಇವತ್ತಿಗೂ ರಾಘವೇಂದ್ರ ಮಠ ಅಂತ ಕರೆಯಲ್ಲ, ರಾಯರ ಮಠ ಅಂತಲೇ ಕರೀತಾರೆ. ಯಾಕಂದ್ರೆ ಅವ್ರ ಹೆಸರು ಹೇಳೋಕ್ಕೂ ಕೂಡ ಜನಕ್ಕೆ ಅಯ್ಯೋ ರಾಯರ ಹೆಸರು ಹಿಡ್ದಂಗೆ ಕರೆಯೋದು ಅಂತ ಆಲೋಚನೆ ಮಾಡೋ ಟೈಮ್ ಇದು. ಇದು ಪಾಮರರ ಒಂದು ವಿಚಾರ. ಇನ್ನು ಪಂಡಿತರ ವಿಚಾರಕ್ಕೆ ಬಂದರೆ ನೀವು ಅವರು ಯಾರು ಅವ್ರನ್ನ ರಾಘವೇಂದ್ರ ತೀರ್ಥರು ಅಂತ ಕರೆಯಲ್ಲ. ಮಂತ್ರಾಲಯ ಪ್ರಭುಗಳು, ಪರಿಮಳಕಾರರು, ಹೀಗೆ ಅವ್ರು ಮಾಡಿರ್ತಕ್ಕಂಥ ಗ್ರಂಥಗಳಿಂದ, ಅವ್ರು ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜಾಗದಿಂದ ಪ್ರಚುರವಾಗಿರತಕ್ಕಂಥ ಹೆಸರು ಅಂದರೆ ಗುರುಸಾರ್ವಭೌಮರು ಅಂತ. ಗುರುಸಾರ್ವಭೌಮರು ಅಂದ್ರೆ ಯಾರು? ರಾಯರು. ಹೀಗೆ ಅಷ್ಟು ಒಂದು ಉನ್ನತ ಪದವಿ ಅದು, ಗುರುಗಳಿಗೆ ಸಾರ್ವಭೌಮರಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ. ಆದರೆ ನಮ್ಮ ಒಂದು ಮಧ್ವ ಪರಂಪರೆಯೊಳಗೆ ಗುರು ಸಾರ್ವಭೌಮರು ಯಾರು ಅಂತ ಕೇಳಿದ್ರೆ ಅವ್ರನ್ನ ನಾವು ಮಧ್ವಾಚಾರ್ಯರು ಅಂತ ಕರಿತೀವಿ. ಅಂದರೆ ವಾಯುದೇವರು ನಮಗೆ ಗುರು ಸಾರ್ವಭೌಮರು. ಮತ್ತು ಅಲ್ರಿ ನೀವು ಮಧ್ವಾಚಾರ್ಯನು ಗುರು ಸಾರ್ವಭೌಮರು ಅಂತ ಕರಿತೀರಾ, ಇವರನ್ನು ಗುರು ಸಾರ್ವಭೌಮರು ಅಂತ ಕರಿತೀರಾ, ಹೆಂಗೆ ಸಾಧ್ಯ ಇದು ಅಂತ ಕೇಳಿದಾಗ ಮತ್ತೆ ನಿಮ್ಮ ಪಾಯಿಂಟಿಗೆ ಕನೆಕ್ಟ್ ಆಗುತ್ತದು ರಾಯರ ಮಹಾತ್ಮೆ, ರಾಯರ ಒಂದು ಯೋಗ್ಯತೆ. ಎಷ್ಟು ದೊಡ್ಡ ಯೋಗ್ಯತೆ ಅವರು ಅಂದರೆ ಸಾಕ್ಷಾತ್ ವಾಯುದೇವರೇ ರಾಯರೊಳಗೆ ಕೂತು ಗುರು ಸಾರ್ವಭೌಮರು ಆದರು. ವಾಯುದೇವರನ್ನು ತಮ್ಮೊಳಗೆ ಧಾರಣೆ ಮಾಡಿ ಅವರು ಅನುಗ್ರಹ ಮಾಡಬೇಕಾದ್ರೆ ಅವ್ರ ಕೆಪಾಸಿಟಿ ಎಷ್ಟಿರಬೇಕು, ಅವ್ರ ಯೋಗ್ಯತೆ ಎಷ್ಟಿರಬೇಕು ಲೆಕ್ಕ ಹಾಕಿ. ಈಗ ಒಂದು ಬೋರ್ಡು ಒಂದು 10 ಟನ್ ಆಗೋಷ್ಟು ಒಂದು ವೆಯ್ಟನ್ನು ಹೊರತ್ತೆ ಅಂದರೆ ಆ ಬೋರ್ಡಿನ ರೆಸಿಸ್ಟೆನ್ಸ್ ಪವರ್ ಎಷ್ಟು ದೊಡ್ಡದಿರುತ್ತೆ. ಹಾಗೆ ಒಂದು ವಾಯುದೇವರ ಒಂದು ಕೂದಲು ಅನಂತ ಕೋಟಿ ಲಿಂಗಕ್ಕೆ ಸಮಾನ. ರೋಮದಳು ಕೋಟಿ ಲಿಂಗ ಉದುರಿಸಿದ ಭೀಮನ ನೆನೆದರೆ ಭಯವಿಲ್ಲ ಜಗಕ್ಕೆ ಅಂತ ಹೇಳ್ತಾರೆ. ಅಂಥ ವಾಯುದೇವರು ಭೀಮರೂಪದಲ್ಲಿ ಬಂದಾಗ ಒಂದು ರೋಮಕ್ಕೆ 1 ಕೋಟಿ ಲಿಂಗ ಅಂತೆ. ಅಂಥವರು ರಾಯರಲ್ಲಿ ಸನ್ನಿಧಾನ ಇಟ್ಟು ಆಶೀರ್ವಾದ ಮಾಡಬೇಕಾದ್ರೆ ರಾಯರ ರೆಸಿಸ್ಟೆನ್ಸ್ ಕೆಪಾಸಿಟಿ ನಾವು ಊಹೆ ಮಾಡೋಕ್ಕೆ ಆಗಲ್ಲ. ಇದರಿಂದ ಸ್ವಲ್ಪ ಹಿಂದೆ ಹೋದರೆ ಇವರ ಮೇಲೆ ಆಶೀರ್ವಾದ ಮಾಡಬೇಕು. ಈಗ ಒಂದು ಹುಡುಗ ಧರ್ಮದ ಪರವಾಗಿ ನಿಂತ, ಪ್ರಹ್ಲಾದರಾಜರು ಧರ್ಮದ ಪರವಾಗಿ ನಿಂತರು. ಧರ್ಮದ ಪರವಾಗಿ ನಿಂತು ಒಬ್ಬ ಧರ್ಮದಲ್ಲಿ ಬಂದಿರತಕ್ಕಂಥ ಮಗನಾಗೂ ಅವರು ಕರ್ತವ್ಯ ಪಾಲನೆ ಮಾಡಬೇಕು, ಧಾರ್ಮಿಕ ವ್ಯಕ್ತಿಯಾಗೂ ಅವರು ಪಾಲನೆ ಮಾಡಬೇಕು. ನನ್ನ ತಂದೆನ ಸಂಹಾರ ಮಾಡುವಂಥವ್ರು ದೇವ್ರನ್ನ ಕರೀಲೇ ಇಲ್ಲ. ನನ್ನ ತಂದೆ ತಪ್ಪು ಮಾಡ್ತಿದ್ದಾನೆ, ಅವನನ್ನು ಕ್ಷಮಿಸು ಅಂತ ಕೇಳಿದ್ರು ಅವರು. ಅವನಿಗೆ ಗೊತ್ತಿಲ್ಲಪ್ಪ ಅವನೊಳಗೂ ಇರೋನು ನೀನೇ ಅಂತ. ಅವನು ಏನೋ ಹಂಗೆ ಮಾಡ್ತಿದ್ದಾನೆ ಹುಚ್ಚಾಟ, ಅವನಿಗೆ ಮೋಕ್ಷ ಕೊಡು, ಅವನಿಗೆ ದಂಡಿಸ್ಬೇಡ ನೀನು ಅಂತ ಕೇಳಿದ್ರು ಅವರು. ನಮ್ಮಪ್ಪ ನನಗೆ ಭಾಳ ಕಿಟಿ ಕೊಡ್ತಾನೆ ಮಾರಾಯ, ಬೇಗ ಬಾ ಅವ್ನು ಹೊಡೆದಾಕು. ಈ ಪ್ರಾರ್ಥನೆ ಬರಲೇ ಇಲ್ಲ ಆ ಮಗು ಬಾಯಲ್ಲಿ. ಅವನು ನನ್ನ ತಂದೆ. ಅವ್ರು ಕೊನೆ ಭಾಗವತದಲ್ಲಿ ಸ್ಪಷ್ಟ ಹೇಳ್ತಾರೆ, ಹಂಗೆ ಅನ್ಕೋಬೇಡ ಅಪ್ಪ, ನೀನು ನನ್ನೊಳಗೂ ನಿನ್ನೊಳಗೂ ಅವನೇ ಇರೋನು, ನನ್ನೊಳಗೆ ನಿನ್ನೊಳಗೆ ಇದ್ದಾನೆ ಅಂದರೆ ಇನ್ನೆಲ್ಲ ವಸ್ತು ಅಲ್ಲಿ ಇರಲ್ವಾ ಅಂತ ಕೇಳಿದವನು ಉದ್ದಟತನದಿಂದ ಹಿರಣ್ಯಕಶಿಪು ಕೇಳ್ತಾನೆ, ಈ ಸ್ತಂಭದೊಳಗೆ ಕಾಣಲ್ವಾ ಅಂತಂದು. ಕಂಬದೊಳಗೆ ಕಾಣಲ್ವಾ? ಅದ್ರೊಳಗೆ ಕಾಣ್ತಾನೆ ಇವರು ಅಂತಾರೆ. ಸ್ತಂಭ ಏನೋ ದೃಶ್ಯತೆ, ಅದರೊಳಗೂ ಕಾಣ್ತಾನೆ. ಸರಿ ಆಯ್ತಾ, ಕಂಬ ಹೊಡಿತೀನಿ ಬರಲಿ ನೋಡೋಣ ಅಂತ ಅವನು ತನ್ನ ಪ್ರಹಾರ ಮಾಡ್ತಾನೆ. ಭಗವಂತ ಈ ಬಗೆಯಿಂದ ಹೊರಗೆ ಬರ್ತಾನೆ. ಬಂದು ಅಂತ ನೋಡಿ ಯೋಚನೆ ಮಾಡಿ, ಪ್ರಾಕೃತವಾದ ಮಗು ಅದು ಅಂತ ನಾವು ಅಂದ್ಕೊಂಡ್ರೆ ಪ್ರಹ್ಲಾದರಾಜರನ್ನ, ಇವತ್ತು ನಿಮ್ಮ ಮಕ್ಕಳು ಒಂದು ದೊಡ್ಡ ಲೈಟ್ ನೋಡಿದರೆ ಹೆದರ್ಕೋತವೆ, ಮಧ್ಯರಾತ್ರಿ ಫೋನ್ ರಿಂಗ್ ಆದರೆ ಹೆದರ್ಕೋತವೆ, ಏನಾದ್ರು ಢಮಾರ್ ಅಂತ ಶಬ್ದ ಬಂದರೆ. ಆ ಸ್ಫೋಟ ಎಷ್ಟಿತ್ತು ಅಲ್ವಾ? ಆ ನರಸಿಂಹದೇವರು ಹೊರಗೆ ಬಂದಾಗ ಎಷ್ಟಿತ್ತಂದರೆ ಅದ್ರ ಧೂಳು ಬ್ರಹ್ಮಲೋಕಕ್ಕೆ ಮುಟ್ಟಿತ್ತಂತೆ. ಭೂಲೋಕದಲ್ಲಿ ಒಡೆದ ಕಂಬದ ಧೂಳು, ಆ ಪ್ರಕಾಶ 1000 ಕೋಟಿ ಆದಿತ್ಯ ಸಂಕಾಶ ಅಂತ ಹೇಳ್ತಾರೆ. ಒಂದು ಆದಿತ್ಯ ಅಲ್ಲ, 1,000 ಕೋಟಿ ಆದಿತ್ಯರು. ಅಷ್ಟು ಸಂಕಾಶ, ಅಷ್ಟು ಪ್ರಕಾಶ ಒಬ್ಬ ನರಸಿಂಹದೇವರು ಬಂದಾಗಿತ್ತಂತೆ. ಇಡೀ ವಿಶ್ವ ಏನೂ ಕಾಣದೇ ಇರೋಂಗೆ ಆಗ್ಬಿಡುತ್ತಂತೆ. ಅಂದ್ರೆ ಈಗ ನೋಡಿ, ಅತ್ಯಂತ ದೊಡ್ಡ ಲೈಟ್ ಕಣ್ಣಿಗೆ ಬಂದಾಗೂ ಏನೂ ಕಾಣಲ್ಲ, ಅತ್ಯಂತ ಕಗ್ಗತ್ಲೆ ಆದಾಗೂ ಏನೂ ಕಾಣಲ್ಲ. ನರಸಿಂಹದೇವರ ಪ್ರಕಾಶ ಹೆಂಗಿತ್ತು ಅಂದರೆ, ಅವರ ಆ ಒಂದು ಪ್ರಾದುರ್ಭಾವದ ಒಂದು, ಅವರಿಗೆ ಪ್ರಹ್ಲಾದರಾಜ ಮೇಲಿದ್ದ ಪ್ರೀತಿ, ಭಕ್ತರು ಕರೆದ್ರೆ ಬಂದೇ ಬರ್ತೀನಿ ಅಂತಕ್ಕಂಥ ಒಂದು ಮಾತು, ಅದರ ತಾಕತ್ತು ಎಷ್ಟಿತ್ತು ಅಂದರೆ, ಪ್ರಕಾಶ ಬಂದರೆ ಆ ಪ್ರಕಾಶದಿಂದ ಕಣ್ಣು ಕುರುಡಾದುವಂತೆ. ಅಂಥ ಪ್ರಕಾಶ ನೋಡಿ ಪ್ರಹ್ಲಾದರಾಜನ ಹೆದರಲೇ ಇಲ್ಲ. ಹೆದರ್ಬೇಕಿತ್ತು ತಾನೇ, ಅವ್ರು ಪ್ರಾಕೃತ ವ್ಯಕ್ತಿ ಆಗಿದ್ರೆ. ಅಪ್ರಾಕೃತರವರು ಅವ್ರು ಹೆದರ್ಲಾರ್ದೆ ಕೈ ಮುಕ್ಕೊಂಡು ನಿಂತಿದ್ರಂತೆ. ಬಂದ ಭಗವಂತ, ಅಂತೂ ಇಂತೂ ಬಂದ ಅನ್ನೋಗೆ ಬಂದ ಭಗವಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಬಂದೇ ಬರ್ತಾನೆ ಅಂತ. ಈಗ ಬರಬಹುದೇನೋ ಅನ್ನೋದಿರಲಿಲ್ಲ ಅವ್ರ ತಲೆಯಲ್ಲಿ ಆಲೋಚನೆ, ಬಂದೇ ಬರ್ತಾನೆ ಅನ್ನೋದಿತ್ತು. ಬಂದ ಭಗವಂತ, ಎಲ್ಲ ಲೀಲೆ ನೋಡ್ದ. ಕೊನೆಗೆ ಹೋಗಿ ಇವರೇ ಸಮಾಧಾನ ಮಾಡಿದರು. ಅವಾಗೂ ಅದಕ್ಕೆ ಹೇಳ್ತಾರೆ, ಅಲ್ರಿ ಅಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಇದ್ದರು, ಅವರೇ ಸಮಾಧಾನ ಮಾಡಿದ್ರು, ಭಗವಂತ ಸಮಾಧಾನ ಆಗ್ತಿದ್ದ. ಈ ಮಗುನ ಯಾಕೆ ಕಳಿಸಿದ್ರು ಅಂದರೆ,
ಮುಂದೆ ಇವರು ಪ್ರತಿಯೊಬ್ಬರ ಬಗ್ಗೆನೂ ನನ್ನ ಹತ್ರ ಹಿಂಗೆ ಪ್ರಾರ್ಥನೆ ಮಾಡ್ತಾರೆ ಅಂತ ದೇವರು ನಮಗೆಲ್ಲ ತೋರಿಸ್ಬೇಕಿತ್ತು. ಎಸ್, ನಾವಿವತ್ತು ಯಾರೇ ಹೋಗಿ ನೋಡಿ, ಇವತ್ತು ನೋಡಿ ನಾವು ರಾಯರ ಹತ್ರ ಹೋಗಿ ಏನು ಕೇಳ್ತೀವಿ? ಸ್ವಾಮಿ ಒಂದು ಕಾರ್ಯಕ್ರಮ ಕೊಡಪ್ಪ, ಸ್ವಾಮಿ ನನಗೊಂದು ಒಳ್ಳೆ ಅನುಕೂಲ ಮಾಡಿಕೊಡಪ್ಪ, ಸ್ವಾಮಿ ನನಗೊಂದು ಮನೆ ಕೊಡು, ಒಂದು ಕಾರ್ ಕೊಡು, ಮಕ್ಕಳಿಗೆ ಆರೋಗ್ಯ ಕೊಡು, ಇದನ್ನೇ ಕೇಳ್ತೀವಿ. ಈ ಪ್ರತಿಯೊಂದು ಪ್ರಾರ್ಥನೆಯನ್ನು ರಾಯರು ತಾವು ಪ್ರಹ್ಲಾದರಾಜರಾದಾಗ ಎಷ್ಟು ಪ್ರೀತಿ, ಅನುಕಂಪ, ವಿಶ್ವಾಸದಿಂದ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು, ಇವತ್ತಿಗೂ ನೀವಂದರೆ ಅವ್ರನ್ನ ನಮ್ದಾಗಿಂದ ನಾವು ತಪ್ಪು ಮಾಡಿಲ್ಲ. ಯಾಕೆ ಅಂದರೆ, ಇಲ್ಲ ನನ್ನ ಸಂದೀಪ ನನ್ನ ಶಿಷ್ಯ, ಅವನು ನನ್ನನ್ನು ರಾಯರು ಅಂತ ಕರಿತಿದ್ದಾನೆ, ದಯವಿಟ್ಟು ಸಂದೀಪನಿಗೆ ಆಶೀರ್ವಾದ ಮಾಡು. ಅವರು ಎಲ್ಲೂ ಸಬ್ವೇ ಹುಡ್ಕೋದೇ ಇಲ್ಲ, ಡೈರೆಕ್ಟ್ ವೇಯಲ್ಲೇ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ರಾಯರಲ್ಲಿ ಮಾಡ್ತಕ್ಕಂಥ ಪ್ರಾರ್ಥನೆ 100% ಶತಸಿದ್ಧ. ನಾವು ದೇವರಿಗೆ ನೇರವಾಗಿ ಮುಟ್ಟೋದಕ್ಕಾಗಲ್ಲ, ಗುರುಗಳ ಮುಖಾಂತರ ಮುಟ್ಟಬೇಕು. ಅಂದ್ರೆ ನಾವು ಗುರುಗಳನ್ನ ಮುಟ್ರೆ ನಮ್ಮ ಆಕಾಂಕ್ಷೆಗಳನ್ನ ದೇವರಿಗೆ ತಲುಪಿಸಿ ಅಲ್ಲಿಂದ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋದು ಇದರ ಅವ್ರ ಈ ರಾಯರು ಅನ್ನೋ ಒಂದು ಲೆಟರ್ ಹೆಡ್ ಅಲ್ಲಿ ನಮ್ಮ ವಿಚಾರ ದೇವರ ಮುಂದೆ ಹೋಯ್ತು ಅಂದ್ರೆ, ಈಗ ನೋಡ್ರಿ, ದೇವರನ್ನ ಮುಟ್ಲಿಕ್ಕೆ ವಿಭಾಗಗಳಿದೆ ಆಯ್ತಾ. ಕರ್ಮದಲ್ಲಿ ಶುದ್ಧಿ ಇರಬೇಕು, ಆಚರಣೆಯಲ್ಲಿ ಶುದ್ಧಿ ಇರಬೇಕು, ನಮ್ಮ ಒಂದು ಹುಟ್ಟಿನಲ್ಲಿ ಶುದ್ಧಿ ಇರಬೇಕು, ಪೂರ್ವಾರ್ಜಿತ ಕರ್ಮಗಳು ಶುದ್ಧಿ ಇರಬೇಕು. ಇದೆಲ್ಲ ಆದ್ಮೇಲೆ ದೇವರು ಸರಿ ನಾಳೆಯಿಂದ ನೀನು ನನ್ನ ಹೆಸರು ಹೇಳು, ಅವಾಗ ಹೆಸರು ಹೇಳಕ್ ಕೊಡ್ತಾನೆ ಅಧಿಕಾರ, ಆಶೀರ್ವಾದ ಸಿಗಲ್ಲ ಮತ್ತೆ, ಆಯ್ತಾ. ಆದ್ರೆ ರಾಯರು ಅನ್ನೋ ಲೆಟರ್ ಹೆಡ್ ಅಲ್ಲಿ ನಮ್ಮ ಹೆಸರು ಹೋದ್ರೆ ರಾಯರು ಕಳಿಸಿದ್ದಾರೆ, ಎಸ್ ಓಕೆ. ಯಾಕೆಂದ್ರೆ ಅದಕ್ಕೊಂದು ಒಂದು 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 ಒಳ್ಳೆ ಜ್ವಲಂತ ನಿದರ್ಶನನೂ ಹೌದು, ಅದು ನಡೀತಾ ಇದೆ, ಮತ್ತು ಆ ಡಾಕ್ಯುಮೆಂಟ್ ಇದೆ. ರಾಯರು ಎಷ್ಟು ಅವ್ರದ್ದು ದೂರದೃಷ್ಟಿ ಅಂತಂದ್ರೆ, ಈ ಜನ್ಮದಲ್ಲಿ ಅವ್ನಿಗೆ ಮಕ್ಕಳ ಭಾಗ್ಯ ಇಲ್ಲ, ಆದರೆ ಮುಂದಿನ ಜನ್ಮದಲ್ಲಿ ಅವ್ನಿಗೆ 7 ಮಕ್ಕಳ ಭಾಗ್ಯ ಇದೆ, ಅದರಲ್ಲಿ 2 ಕಟ್ ಮಾಡಿ ಜನ್ಮಕ್ಕೆ ಹಾಕು, ಮುಂದಿನ ಸಲ 5 ಕೊಡು ನಡೆಯುತ್ತೆ, ಆದ್ರೆ ಈ ಜನ್ಮಕ್ಕೆ ಅವನಿಗೆ ಮೊದಲು ಮಕ್ಕಳು ಕೊಡು ಅಂತ ದೇವ್ರಿಗೆ ಹೇಳ್ತಾ ಇರ್ತಾವ್ರು. ಇಷ್ಟು ಆಲೋಚನೆ ಯಾರು ಒಬ್ಬ ಮನುಷ್ಯನ ಬಗ್ಗೆ ಮಾಡ್ಲಿಕ್ಕೆ ಸಾಧ್ಯ? ಯೋಚನೆ ಮಾಡಿ ನೀವು. ಇಲ್ಲ, ಖಂಡಿತ. ಈಗ ಒಂದು ವಿಚಾರ ನನಗೆ ಅನ್ಸೋದು, ಈಗ ನಾವು ಮುಂಚೆ ಮಂತ್ರಾಲಯಕ್ಕೆ ಹೋಗೋದಕ್ಕೂ ಈಗ ಹೋಗೋದು ತುಂಬಾ ವ್ಯತ್ಯಾಸಗಳಾಗಿದೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಎಲ್ಲರೂ ಒಂದೊಂದು ಥರದಲ್ಲಿ ರಾಯರನ್ನ ಬೇಡ್ಕೊತಾ ಇದ್ದಾರೆ. ಸೊ ನಾನು ನಿಮ್ಮ ಹತ್ರ ಈ ಕಾರ್ಯಕ್ರಮದ ಮೂಲಕ ಮಾರ್ಮಿಕವಾಗಿ ನೀವು ಜನಗಳಿಗೆ ಹೇಳಬೇಕು ಅಂತ ಅನ್ಕೊಂಡಿರುವಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಾವು ರಾಯರಲ್ಲಿ ನಿಜವಾಗಿ ಏನನ್ನು ಬೇಡ್ಕೋಬೇಕು ಅಂತ. ನೋಡಿ, ರಾಯರಲ್ಲಿ ನಾವು ಬೇಡೋ ಅಂತ ಪದಾರ್ಥ ಇಲ್ಲೇ ಇಲ್ಲ. ಯಾಕೆಂದ್ರೆ ರಾಯರು ನಮ್ಮನ್ನ ಅಲ್ಲಿ ಕರೆಸಿದ್ದಾರೆ ಅಂತಂದ್ರೆ ಅವರು ತಾವು ನಮಗೇನು ಕೊಡಬೇಕು ಅನ್ನೋ ಡಿಸೈಡ್ ಆಗಿರ್ತಾರೆ. ಹೌದು, ಆಯ್ತಾ. ಯಾವುದು ಅವನಿಗೆ ಕೊಟ್ರೆ ಅವನು ನನ್ನ ದಾರಿಗೆ ಬರ್ತಾನೆ ಅನ್ನೋದನ್ನ ಡಿಸೈಡ್ ಆಗಿರ್ತಾರೆ ಅವರು. ಯಾವುದು ಅವನಿಗೆ ಲಾಭವನ್ನೇ ಕೊಡುತ್ತೆ ಅನ್ನೋದನ್ನ ಡಿಸೈಡ್ ಆಗಿರ್ತಾರೆ. ಹೌದು, ಕರೆಕ್ಟ್. ಆಯ್ತಾ. ಹಿಂಗ್ ಡಿಸೈಡ್ ಆಗಿ ಆ ಗುರುಸಾರ್ವಭೌಮರು ನಮ್ಮನ್ನು ಕರೆಸ್ಕೋತಾರೆ. ನಾವು ಹೋಗಿ ಅವ್ರ ಆ ವೃಂದಾವನದ ಮುಂದೆ ನಿಂತಾಗ ನನ್ನೊಬ್ಬನ ವಿಚಾರ ಅಲ್ಲ, ನಿಮ್ಮೊಬ್ಬರ ವಿಚಾರ ಅಲ್ಲ, ಯಾರು ನಾವು ರಾಯರಲ್ಲಿ ಹೋಗಿ ಕೇಳ್ತೀವಿ ಅಂತ ಯಾರ್ಯಾರು ಹೋಗಿದ್ದಾರೆ ನೋಡಿ ಇವತ್ತಿನವರೆಗೂ, ಯೋಗೀಂದ್ರ ತೀರ್ಥರಿಂದ ಮೊದಲುಗೊಂಡು ನನ್ನವರೆಗೂ ಅಂತ ಅನ್ಕೊಳ್ಳಿ, ನಾನು ಇನ್ನೂ ಭಾಳ ಸಣ್ಣವನು ಆಯ್ತಾ, ನನ್ನವರೆಗೂ ನಾವು ಗುರುಸಾರ್ವಭೌಮರ ಮುಂದೆ ಹೋಗಿ ವೃಂದಾವನದ ಮುಂದೆ, ಅಲ್ಲಿಗೆ ಹೋಗ್ಬೇಡ್ರಿ, ಇಲ್ಲೇ ಯಾವ್ದಾರು ರಾಯರ ಮಠಕ್ಕೆ ಹೋಗ್ರಿ, ನೀವು ಆ ವೃಂದಾವನ ಮುಂದೆ ಹೋಗಿ ನಿಂತರೆ ನಿಮ್ಗೆ ಏನು ಬೇಡಬೇಕು ಅಂತ ಅನ್ಸಲ್ಲ. ಅಲ್ಲಿ ಏನೋ ನಮ್ದೊಂದು ವಸ್ತು ಅಲ್ಲಿ ಕೂತಿದೆ, ಅದನ್ನು ನಾನು ಅರ್ಥ ಮಾಡ್ಕೋತಿದೆ, ಅದು ನನಗೆಲ್ಲ ಕೊಡುತ್ತೆ. ಇದೇ ರಿಲೀಫೇ ಪ್ರತಿಯೊಬ್ಬರಿಗೂ ಸಿಗೋದು. ಅದಾದ್ಮೇಲೆ ಜವಾಬ್ದಾರಿ ನೆನಪಾಗುತ್ತೆ, ಅಯ್ಯೋ ನಾನು ಬಂದಿದ್ದೆ ಇದನ್ನು ಬೇಡ್ಕೊಳಕ್ಕಂತ, ಇದನ್ನು ಕೊಡ. ಇದು ಸೆಕೆಂಡ್ ಥಾಟ್, ಅದು ನಾವು ಬೇಡ್ಕೊಳ್ಳೋದೇ ಇದೆಯಲ್ಲ, ಅದು ನಾವು. ಫಸ್ಟ್ ಏನು ಥಾಟ್ ಬಂತಲ್ಲ, ಆಹಾ ನಮ್ಮ ರಾಯರು ಅನ್ನೋದು, ಅದು ರಾಯರು. ಹೌದು, ಆಯ್ತಾ. ಆದರೆ ನಾನು ಕಂಡಂತೆ ಈಗ ನೋಡಿ, ಈಗ ನೀವಂದ್ರೆ ಇತ್ತೀಚೆಗೆ ಜನ ಜಾಸ್ತಿ ಹೋಗ್ತಾ ಇದ್ದಾರೆ ಹೀಗೆ ಹಾಗೆ ಅಂತ, ಇದು ಈಗ ನಮಗೆ ಗೊತ್ತಾಗ್ತಿದೆ ಅಷ್ಟೇ, ಗೊತ್ತಾಗ್ತಿದೆ ಇದು. ಯಾಕಂದ್ರೆ ಬಿಕಾಸ್ ಆಫ್ ಮೀಡಿಯಾ. ಇವತ್ತು ಜನಸಂಖ್ಯೆ ಇಷ್ಟಿದೆ, ಅವತ್ತು ಇಷ್ಟು ಜನ ಹೋಗಿ ಬಂದಿದ್ದಾರೆ, ಇಂತಿಂಥ ಉತ್ಸವಗಳಲ್ಲಿ ನಡೆಯುತ್ತೆ. ಆದರೆ ಮುಂಚೆಯಿಂದನೂ ಮಂತ್ರಾಲಯ ಅಂತಂದ್ರೆ ಅದೊಂಥರ ರಿಹ್ಯಾಬಿಟೇಷನ್ ಸೆಂಟರ್. ಮುಂಚೆಯಿಂದನೂ ತಲತಲಾಂತರದಿಂದ ಅನ್ಕೊಳ್ಳಿ ನೀವು. ಎಲ್ಲೂ ಏನೂ ಸರಿ ಹೋಗ್ಲಿಲ್ಲ, ಮಂತ್ರಾಲಯಕ್ಕೆ ಹೋಗು, ಎಲ್ಲೂ ಏನೂ ಆಗಲಿಲ್ಲ, ಮಂತ್ರಾಲಯಕ್ಕೆ ಹೋಗು. ಈಗಿನೇನು ನಮ್ಮ ಸ್ವಾಮಿಗಳಿದ್ದಾರೆ ಸುಬುಧೇಂದ್ರ ತೀರ್ಥರು, ಇವರ ಅಜ್ಜನ ಕಾಲದೊಳಗೆ ಪೂರ್ವಾಶ್ರಮದ ಅಜ್ಜಂದರು ಅಂದರೆ ಇದೇ ಮಂತ್ರಾಲಯ ಪೀಠಕ್ಕೆ ಪೀಠಾಧಿಪತಿಗಳಾಗಿದ್ದಂಥವ್ರು ಸುಜೇಂದ್ರ ತೀರ್ಥರು ಅಂತ, ಮಂತ್ರಾಲಯ ಅಭಿವೃದ್ಧಿಗೆ ಅಡಿಗಲ್ಲಾಗ್ದಂಥ ಮಹಾಮಹಿಮರು ಅವರು. ಅವ್ರ ಕಾಲದಲ್ಲೆಲ್ಲ ನಮ್ಮ ಅಜ್ಜ ಅವರು ಮಂತ್ರಾಲಯಕ್ಕೆ ಹೋದಾಗ ಚಾಪೆಗಳು ಕೊಡ್ತಿದ್ರಂತೆ ಮಠದ ವತಿಯಿಂದ, ಬಂಧು ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತ. ನೀವಿಲ್ಲಿ ಮಲ್ಕೊಳ್ಳಿ, ಬೆಳಗ್ಗೆ ರಾಯರ ಸೇವೆ ಮುಗಿಸಿ ಊಟಕ್ಕೆ ಬನ್ನಿ. ಸ್ವಾಮಿಗಳು ಇಂಡಿವಿಜುವಲ್ ಆಗಿ ಬಂದು ಹೇಳ್ತಿದ್ರಂತೆ ಈ ಮಾತು, ಏನಪ್ಪ ಯಾವ್ರಿಂದ ಬಂದೀಯ ನೀನು, ಏನಕ್ಕೆ ಬಂದೀಯ, ರಾಯರ ಅನುಗ್ರಹ ಆಗತ್ತೆ, ಹಿಂಗೆ ಹೇಳಿ ಹೋಗೋರು ಅಂತವ್ರು.
ಆಯ್ತಾ. ಓಕೆ ಓಕೆ. ಅಷ್ಟು ಅಂದರೆ ಅಲ್ಲಿ ಪೀಠಾಧಿಪತಿಗಳಿಗೂ ಭಕ್ತರಲ್ಲೂ ಅಷ್ಟು ಇವತ್ತಿಗೂ ಹಂಗೆ ಇದೆ. ಇವತ್ತಿಗೂ ನಮ್ಮ ಸ್ವಾಮಿಗಳೇನಿದಾರಲ್ಲ ಅವ್ರು ಇಂಡಿವಿಜುವಲ್ ಕೇರ್ ತಗೋತಾರೆ ಭಕ್ತರ ಬಗ್ಗೆ, ಆದ್ರೆ ನಮಗದು ಗೊತ್ತಾಗಲ್ಲ ಅಷ್ಟೇ. ಇವತ್ತು ನೋಡಿ, ಇವತ್ತಿನ ಮಂತ್ರಾಲಯದ ಫೆಸಿಲಿಟಿ, ಅದು ಈ ಕಾಲ ಇದೇನು ಈಗ ಬೇಸಿಗೆ ಕಾಲ ಇದೆಯಲ್ಲ, ಇಲ್ಲಿ ನೀವು ಗುರುಗಳ ಕರುಣೆಯನ್ನ, ಸುಬುಧೇಂದ್ರ ತೀರ್ಥರ ಕರುಣೆಯನ್ನ ನೀವು ನೋಡ್ಬೋದು. ಆ ಏನು ನೆರಳಿಗೆ ವ್ಯವಸ್ಥೆ, ಏನು ಕುಡಿಯೋ ನೀರಿನ ವ್ಯವಸ್ಥೆ, ಏನು ಸ್ನಾನಕ್ಕೆ ನಲ್ಲಿಗಳು, ಶವರ್ಗಳು, ಆಹಾ ತವ್ರ ಮನೆ. ಹೌದು. ಒಬ್ಬ ಮಗಳು ತನ್ನ ತವ್ರ ಮನೆಗೆ ಹೋದ್ರೆ ಅವಳಿಗೆ ಏನೆಲ್ಲ ಉಪಚಾರ ಬೇಕೋ ಆ ಎಲ್ಲ ಉಪಚಾರ ಗುರುಗಳ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಈಗ ನೋಡಿ, ಇದು ರಾಯರ ಚಿತ್ತಕ್ಕೆ ಬಂದು ರಾಯರು ಬಂದು ಸುಬುಧೇಂದ್ರ ತೀರ್ಥರಲ್ಲಿ ಕೂತಾಗ ಮಾತ್ರ ಸಾಧ್ಯ ಆಗಿದ್ದು. ಒಪ್ತೀರಾ ಈ ಮಾತು? ಹಂಗೆ ನಾವು ರಾಯರ ಹತ್ರ ಹೋಗ್ಬೇಕಾದ್ರೆ ಸುಬುಧೇಂದ್ರ ತೀರ್ಥರ ಮುಖಾಂತರನೇ ಹೋಗ್ಬೇಕು. ಕರೆಕ್ಟ್. ಇಲ್ಲ ನನಗೆ ಅರ್ಜೆಂಟ್ ಇದೆ, ನಾನು ರಾಯರ ದರ್ಶನ ಮಾಡ್ತೀನಿ ಬಂದ್ಬಿಟ್ಟು, ಆಹಾ, ನಿನಗೆ ರಾಯರ ಆಶೀರ್ವಾದ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ, ಆದರೆ ನೀ ತಿಳ್ಕೋಬೇಕು ಇದನ್ನು. ಯಾಕಂದ್ರೆ ನೋಡಿ, ರಾಯರು ಆ ಪೀಠದಲ್ಲಿ ಬಂದು ಕೂತರು. ಅವರು ಆ ಪೀಠಕ್ಕೆ ಬರೋಕ್ಕಿಂತ ಮುಂಚೆನೂ ತಮ್ಮ ಪೂರ್ವಜನ್ಮದಲ್ಲಿ ವ್ಯಾಸರಾಜರಾಗಿ ಅವತಾರ ಮಾಡಿದ್ರು. ಅಲ್ಲೂ ಸನ್ಯಾಸಿಗಳಾಗಿ ಅವತಾರ ಮಾಡಿದ್ದವರು. ಹಂಗೆ ಅವತಾರ ಮಾಡಿದವ್ರನ್ನ ಮತ್ತೆ ಪುನಃ ಸನ್ಯಾಸಿಗಳನ್ನಾಗೆ ಮಾಡಿ ಈ ಮಠದ ಪರಂಪರೆ ಒಳಗೆ ಭಗವಂತ ತಂದ. ಇವತ್ತು ನೋಡಿ, ಆ ಜೀನಿಯಾಲಜಿ, ಆ ಒಂದು ನಂಟು ಈಗಿನ ಸ್ವಾಮಿಗಳವರೆಗೂ ಹರಿದು ಬಂದಿದೆ. ಅಲ್ಲಿಗೆ ಇವರನ್ನು ನೀವು ರಾಯರ ಅಂಶ ಅಂತ ತಗೋತೀರೋ ತಗೊಳ್ಳಲ್ವೋ? ತಗೊಳ್ಳೇಬೇಕು. ಹೀ ಈಸ್ ದ ಕೀ ಪರ್ಸನ್. ನಾವು ಸುಬುಧೇಂದ್ರ ತೀರ್ಥರಲ್ಲಿ ರಾಯರನ್ನ ಕಾಣೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಮಾತ್ರ ರಾಯರ ಪೂರ್ಣ ಆಶೀರ್ವಾದ ನಮಗೆ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಸ್ವಾಮಿ, ನಾವು ಅರ್ಜೆಂಟ್ ಇದೆ, ನಾವು ನಿಮ್ಮ ವೃಂದಾವನ ದರ್ಶನ ಮಾಡಿ ಮಂತ್ರಾಕ್ಷತೆ ಕೊಡ್ತಾರೆ, ಇಸ್ಕೊಂಡು ಹೊರಟು ಬಿಡ್ತೀವಿ. ಸರಿಯಪ್ಪ, ನೀನು ಇಲ್ಲಿ ಬಾ, ಸೇವಾ ಮಾಡು, ಮಂತ್ರಾಕ್ಷತೆ ಇಸ್ಕೋ, ಒಳ್ಳೆ ಸುಭಿಕ್ಷವಾದ ಭೋಜನ ಇರುತ್ತೆ, ಊಟ ಮಾಡು. ಅದೇ ರೀತಿ ಪೀಠಾಧಿಪತಿಗಳನ್ನು ಕಾಣು, ಅವ್ರಿಗೆ ಹೇಳು ರಾಯರ ಸೇವಾಗೆ ಬಂದಿದ್ದೀವಿ. ನೀವು ನಂಬಲ್ಲ, ನಾವು ದೃಷ್ಟಾಂತಗಳನ್ನು ಕೋಟಿಗಟ್ಟಲೆ ಕೊಡ್ತೀನಿ, ಬೇಕಾದರೆ ರಾಯರ ಆಶೀರ್ವಾದ ಆಗತ್ತೆ. ಇಷ್ಟು ಪೀಠಾಧಿಪತಿಗಳಿಂದ ಬಾಯಿಂದ ಬಂತು ಅಂದರೆ ಅವನಾಗಲೇ ಅವನಿಗೆ ಆ ಫಲ ಸಿಕ್ಕೋಗಿರುತ್ತೆ. ನನ್ನ ಹತ್ರ ಎಷ್ಟೋ ಎಕ್ಸಾಂಪಲ್ಸ್ ಇದೆ. ಮಂತ್ರಾಲಯದಿಂದ ಮನೆಗೆ ಬರೋದ್ರಲ್ಲೇ ಕೆಲಸ ಆಗಿರೋವು, ಮಂತ್ರಾಲಯದಲ್ಲೇ ಇದ್ದಾಗ ಫೋನಲ್ಲಿ ಕೆಲಸ ಆಗಿದೆ ಅಂತ ಬಂದಿರೋದು. ಬರೀ ಈ ದೇಶ, ಈ ಪ್ರಾಂತದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಆಗಿರ್ತಕ್ಕಂಥ ವೀಸಾ ಸಿಕ್ಕಿರೋದು, ಎಜುಕೇಷನಿಗೆ ಫೆಸಿಲಿಟಿ, ಸ್ಕಾಲರ್ಶಿಪ್ ಸಿಕ್ಕಿರೋದು, ದೂರದಲ್ಲಿ ಇದ್ದು ಮಗಳು ಮದುವೆ ಬೇಡ ಅಂತ ಹೋದವಳು ಮದುವೆ ಆಗ್ತೀನಿ ಅಂತ ಇಂಡಿಯಾಗೆ ವಾಪಸ್ ಬರ್ತೀನಿ ಅಂತ ಫೋನ್ ಮಾಡಿರೋದು, ನಾನು ಯಾವತ್ತೂ ನಿಮ್ಮ ಮುಖನೇ ನೋಡಲ್ಲ ಅಂತ ಹೋದ ಮಕ್ಕಳು ತಂದೆ ತಾಯಿಯನ್ನು ಅರಸ್ಕೊಂಡು ತಂದೆ ತಾಯಿ ಮಂತ್ರಾಲಯದಲ್ಲಿದ್ದ ಮಂತ್ರಾಲಯಕ್ಕೆ ಬಂದಿರೋದು ನನ್ನ ಹತ್ರ ಎಕ್ಸಾಂಪಲ್ಸ್ ಇದೆ. ಒಂದು ಎರಡು ಪವಾಡಗಳನ್ನು ಹೇಳಿ, ರಾಯರ ಪವಾಡಗಳನ್ನು, ಇಂಥದ್ದಾಗಿದ್ದು ಯಾವುದಾದ್ರೂ ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ನಾನು ನಿಮಗೆ ಲೈವ್ ಬದುಕಿರೋ ವ್ಯಕ್ತಿಯ ಪವಾಡ ಹೇಳಿದ್ರೆ ನಡೆದಿರ್ಬೋದೇನೋ ಅಂತ ನಿಮಗೆ ಅನ್ಸ್ಬಿಡುತ್ತೆ. ಇರ್ಬೋದು ಅಂತ ನೀವು ಊಹೆನೇ ಮಾಡೋಕ್ಕಾಗ್ದಿರೋ ಒಂದು ವಿಚಾರ ನಾನು ನಿಮಗೆ ತಿಳಿಸ್ತೀನಿ. ನನ್ನ ಜೀವನದಲ್ಲಿ ನಡೆದಿರೋದು, ನಾನು ಪ್ರತ್ಯಕ್ಷ ಅನುಭವಿ. ಅವತ್ತು ನನ್ನ ಜೊತೆ ಇದ್ದವ್ರು ಎಲ್ಲರೂ ಇದನ್ನು ಅನುಭವಿಸಿದ್ದಾರೆ. ನಾವೆಲ್ಲರೂ ಅವತ್ತು ಹತ್ತುಬಿಟ್ಟಿದ್ದೀವಿ. ಒಂದು ಭಾಳ ನಮ್ಮ ಭಾರತದ ದೊಡ್ಡ ನಗರ, ಅದರಲ್ಲಿ ಒಬ್ಬ ಶ್ರೇಷ್ಠ ಶ್ರೀಮಂತ, ಹಣಬಲ, ಜನಬಲ, ರಾಜಕೀಯ ಬಲ ಪ್ರತಿಯೊಂದು ಇದ್ದಂಥ ವ್ಯಕ್ತಿ. ಅಂಥ ವ್ಯಕ್ತಿ ಮನೆಗೆ ನಾವು ಅವ್ರಿಗೇನೋ ಒಂದು ಸ್ವಲ್ಪ ತೊಂದರೆ ಇತ್ತು ಅಂತ ಜ್ಯೋತಿಷ್ಯಕ್ಕೆ ಹೋದ್ವಿ. ಜ್ಯೋತಿಷ್ಯಕ್ಕೆ ಹೋದಾಗ ಅವ್ರದ್ದೆಲ್ಲ ವಿಚಾರ ಗೊತ್ತಾಯಿತು. ಆ ಎಲ್ಲ ವಿಚಾರ ಗೊತ್ತಾದ್ಮೇಲೆ ಅವ್ರ ಬಾಧೆ ಏನು ಅಂತ ಅರ್ಥ ಆಯಿತು. ಕೊನೆಗೆ ಅದು ಬಂದು ನಿಂತಿದ್ದೆಲ್ಲಿ ಅಂದರೆ ಪ್ರೇತ ಬಾಧೆಗೆ ಬಂದು ನಿಲ್ತು. ಆಯ್ತಾ? ಆಮೇಲೆ ಅದನ್ನು ಒಂದು 3 ತಿಂಗಳು ಕ್ರಾಸ್ ಚೆಕ್ ಮಾಡಿದ್ವಿ. ಇದು ನಿಜವಾಗ್ಲೂ ಪ್ರೇತ ಬಾಧೆನೇ ಹೌದಾ ಅಥವಾ ಮನೋವಿಕಾರದಿಂದ ಏನಾದರೂ ಅವ್ರಿಗೆ ನಡೀತಾ ಇದೆಯಾ ಅನ್ನೋದನ್ನು ಚೆಕ್ ಮಾಡಿದ್ವಿ. ಕನ್ಫರ್ಮೇ ಆಯಿತು ಅದು ಪ್ರೇತ ಬಾಧೆನೇ ಅಂತ. ಅದು ಆ ಪ್ರೇತದ ವಯಸ್ಸು ಸಾಧಾರಣ 25ರಿಂದ 30 ವರ್ಷದ ಪ್ರೇತ. ಅದು ಇವರಿಗೆ ಬಾಧೆ ಕೊಡ್ತಾ ಇತ್ತು. ಆ ಲಕ್ಷಣಗಳನ್ನು ನಾವು ಹೇಳ್ತಾ ಹೋದ್ವಿ ಆ ಮನೆಯವರಿಗೆ. ಆ ಪ್ರೇತ ಎಲ್ಲಿ ಫಸ್ಟು, ಆ ಪ್ರೇತದ ಒಂದು ಸಂಸರ್ಗ ಇವ್ರಿಗೆ ಹೇಗಾಯಿತು ಅಂದರೆ, ಸಂಸರ್ಗ ಆಗುವಾಗ ಅವಳು ಪ್ರೇತಾವಸ್ಥೆಯಲ್ಲಿ ಇರಲಿಲ್ಲ, ಅವಳು ಬದುಕಿದ್ಲು. ಇವ್ರ ಊರಿಂದ ಹೈದರಾಬಾದಿಗೆ ಹೋಗ್ಬೇಕಾದ್ರೆ ಫ್ಲೈಟಲ್ಲಿ ಪರಿಚಯ ಆದ ಹುಡುಗಿ ಅವಳು. ಇವರಿಗೆ, ಈ ಮನೆ ಯಜಮಾನಿಗೆ ಪರಿಚಯ ಆದಂಥ ಹುಡುಗಿ. ಇವ್ರ ಜೊತೆ ಹಾಗೆ ಸಖ್ಯ ಬೆಳೀತು. ಇದೇನು ಮತ್ತೆ ವರ್ಷಗಟ್ಟಲೆ ದಿವಸಗಟ್ಟಲೆ ಅಲ್ಲ, ಅವರ್ಸ್ ಟುಗೆದರ್, 3 hours ಅಷ್ಟೇ ಇದೆ ಕತೆ ಇದು. ಇವರು ಅವಳಿಗೆ ಸಾಂತ್ವನ ಹೇಳಿದ್ರು, ಬೇಡಮ್ಮ ಚಿಂತೆ ಮಾಡಬೇಡ,
ಜೀವನದಲ್ಲಿ ಎಲ್ಲರಿಗೂ ಕೆಟ್ಟ ಕಾಲ ಬಂದೇ ಬರುತ್ತೆ, ನೀನು ನೋಡಕ್ಕೆ ನನ್ನ ಮಗಳ ಥರ ಇದೆಯಾ, ಒಳ್ಳೆ ಟೈಮ್ ಬರುತ್ತೆ, ಭರವಸೆ ಇಟ್ಕೋ, ಇಷ್ಟೆಲ್ಲ ವಿದ್ಯೆ ಬುದ್ಧಿ ಎಲ್ಲ ಇದೆ, ಆರ್ಥಿಕವಾಗೂ ಸಂಪೂರ್ಣ ಸಬಲ ಆಗಿದೆ, ನೀನು ಯಾವ ಕಾರಣಕ್ಕೂ ನೀನು ದುಡುಕಿ ನಿರ್ಧಾರಗಳನ್ನು ತಗೋಬೇಡ, ಬೆಳೆಯೋಕ್ಕೆ ಸಾಕಷ್ಟು, ಇಡೀ ಪ್ರಪಂಚ ವಿಶಾಲವಾಗಿದೆ, ಬೇರೆ ಯಾವ್ದಾದ್ರು ದೇಶಕ್ಕೆ ಹೋಗಿ ಸುಖವಾಗಿ ಬದುಕು ನೀನು ಅಂತ ಇವ್ರು ಹೇಳಿದರು. ಅವರಿಗೆ ಆ ಭರವಸೆಗಳ ಮಾತು ಮೇಲೆ ಈ ಹುಡುಗಿ ವಿಶ್ವಾಸ ಬಂದಿತ್ತು. ಓಕೆ. ಹೋದ್ಲು ಮನೆಗೆ, ಅಲ್ಲೇನೋ ಸ್ವಲ್ಪ ಅವಘಡಗಳು ನಡೀತು. ಅದಾದಮೇಲೆ ತಾನು ಯಾರನ್ನ ಇಷ್ಟಪಟ್ಟಿದ್ಲೋ ಆ ಹುಡುಗನ ಹತ್ರ ಹೋದ್ಲು, ಅವನನ್ನ ವಿಪರೀತ ನಂಬಿದ್ಲು ಇವಳು, ಅವನು ಏನೋ ಸ್ವಲ್ಪ ತೊಂದರೆ ಮಾಡ್ದ ಇವಳಿಗೆ, ಇವಳಿಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಮಂತ್ರಾಲಯಕ್ಕೆ ಬಂದ್ಲು. ಮಂತ್ರಾಲಯದಲ್ಲಿ ರಾಯರ ಮುಂದೆ ಕೂತು ಪ್ರಾರ್ಥನೆ ಮಾಡಿದ್ಲು, ಸ್ವಾಮಿ ನನ್ನ ಪರಿಸ್ಥಿತಿ ಹಿಂಗಿದೆ, ನನಗೆ ಬಹಳ ಕಷ್ಟ ಆಗ್ತಾ ಇದೆ, ನನಗೆ ದಾರಿ ತೋರಿಸಿ ಅಂತಂದು. ಮಂತ್ರಾಲಯದಿಂದ ಸೀದಾ ತನ್ನ ಅಪಾರ್ಟ್ಮೆಂಟಿಗೆ ಹೋದ್ಲು, 1 ವಾರ ಇದ್ಲು, ಅದಾದ್ಮೇಲೆ ನೇಣು ಹಾಕೊಂಡು ಸತ್ತೋದ್ಲು. ಓಕೆ. ಅವಳು ಪ್ರೇತಾವಸ್ಥೆಯಲ್ಲಿ ಬಂದು ಇವ್ರು ಯಾರು ಒಳ್ಳೆ ಬುದ್ಧಿ ಹೇಳಿದ್ರಲ್ಲ, ಇವರು ಸ್ವಲ್ಪ ಚೆನ್ನಾಗಿ ಜೀವನ ಮಾಡಿದಂಥವ್ರು, ಅಂದರೆ ಎಲ್ಲ ರೀತಿಯ ಅನುಭವಗಳಿದ್ದು ಎಲ್ಲ ರೀತಿ ಸುಖಗಳನ್ನು ಅನುಭವಿಸ್ತಾ ಇರತಕ್ಕಂಥ ವ್ಯಕ್ತಿಗಳು. ಇವ್ರ ಜೊತೆ ಬಂದ್ಬಿಟ್ಲು ಅವಳು. ಈಗ ಅದಕ್ಕೆ ಅವ್ರನ್ನ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಪ್ರೇತಾವಸ್ಥೆಯಲ್ಲಿ ಇದ್ದಾಗ, ಆದರೆ ಅವ್ರು ನೋಡಿ ಖುಷಿ ಪಡೋದು ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಲು. ಇದು ಪ್ರಶ್ನೆಯಲ್ಲಿ ಗೊತ್ತಾಗ್ತಾ ಬಂತು. ಇದನ್ನ ಹೇಳಿದಾಗ ಅವ್ರು ಒಪ್ಕೊಂಡ್ರು ಆ ಮಾತನ್ನ, ಹೌದು ರೂಪ ಅಂತ ಅವಳ ಹೆಸರು ಅಂತ ಹೇಳಿದ್ರು. ಇವರು ನೆನ್ಪಿಟ್ಟಿದ್ರು, ಯಾಕಂದರೆ ನಾರ್ಮಲಾಗಿ ಈಗ ಫ್ಲೈಟಲ್ಲಿ 1000 ಜನ ಅಡ್ಡಾಡ್ತಿರ್ತಾರೆ, ಆದರೆ ನಮ್ಮ ಪಕ್ಕ ಕೂತ್ ವ್ಯಕ್ತಿ ಹೋ ಅಂತ ಅಳ್ತಾ ಇದ್ರೆ ನಮ್ಮ ಅವನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ, ಅದರಲ್ಲಿ ಹೆಣ್ಮಕ್ಳಿಗೆ ಮೊದಲು ಮರೆಯೋಕ್ಕಾಗಲ್ಲ. ಹೌದು ಈ ನಡೆದಿತ್ತು ಈ ಘಟನೆ ನನಗೆ ಅಂತ. ಸರಿ ಆಯಿತು, ಆ ಪ್ರೇತಾಕರ್ಷಣೆ ಮಾಡೋಕ್ಕೆ ಶುರು ಮಾಡಿದ್ವಿ. ಇದೆಲ್ಲ ಪೂರ್ವಭಾವಿ ಕತೆ. ಪ್ರೇತಾಕರ್ಷಣೆ ಶುರು ಆಯಿತು. ನಾನು ಆ ಪ್ರೇತಕ್ಕೆ ಪ್ರಶ್ನೆ ಇಡುವಾಗ ನಾನು ಹೇಳಿದೆ, ನಾವು ನಾರ್ಮಲಾಗಿ ನಮ್ಮ ಕಾರ್ಯಕ್ರಮ ಶುರು ಮತ್ತು ಮುಗಿಯೋದು ರಾಯರಿಂದನೇ, ಹಾಗಾಗಿ ನಾನು ಈಗ ರಾಯರ ಮುಖಾಂತರ ನಿನಗೆ ಮೋಕ್ಷ ಆಗತ್ತೆ ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ. ಅವಳು ನಂಬಲಿಲ್ಲ ಅದನ್ನು. ಅವಾಗ ನಮಗೆ ಪ್ರಶ್ನೆ ಸೂಚನೆಯಲ್ಲಿ ಗೊತ್ತಾಗಿದ್ದು ಅವಳು ಮಂತ್ರಾಲಯಕ್ಕೆ ಹೋಗಿದ್ಲು ಅನ್ನೋ ವಿಚಾರ. ಮೇಡಮ್ಮಿಗೆ ಅವಳು ಎಂಡ್ ಆಗಿದ್ದು ಏರ್ಪೋರ್ಟಲ್ಲೇ ಲಾಸ್ಟ್. ಬರ್ಬೇಕಾದ್ರೆ ಏನ್ ಡಿಪಾರ್ಚರಲ್ಲಿ ಬಂದ್ರು ಅವತ್ತೇ ಲಾಸ್ಟ್. ಆಮೇಲಿಂದ ಮೇಡಮಿಗೆ ಗೊತ್ತಿಲ್ಲ. ಅದಾಗಿ 3 ವರ್ಷ ಆದ್ಮೇಲೆ ನಾವು ಚರ್ಚೆ ಮಾಡುವಾಗಲೇ ಮೇಡಮಿಗೆ ಅವಳು ನೆನಪಾಗಿದ್ದು. ಆಯ್ತಾ? ಹಂಗೆ ಮಾತಾಡುವಾಗ ಅದು ಆಟೋಮೆಟಿಕಲಿ ಹೌದು ನನಗೆ ಹಿಂಗಾಗಿತ್ತು, ಇದೆಲ್ಲ ಕ್ರಾಸ್ ಚೆಕ್ಸ್ ಆಯ್ತು. ಆ ಹುಡುಗಿ ಮಂತ್ರಾಲಯಕ್ಕೆ ತಾನು ಹೋಗಿದ್ದು ವಿಚಾರ ಅದೆಲ್ಲ ನಮಗೆ ಪ್ರಶ್ನೆಯಲ್ಲಿ ಗೊತ್ತಾಗ್ತಾ ಬಂತು. ಇಷ್ಟೆಲ್ಲ ಗೊತ್ತಾದ್ಮೇಲೆ ಸರಿ ಆಯ್ತು, ರಾಯರು ನಿನಗೆ ಸದ್ಗತಿ ಕೊಡಿಸ್ತಾರೆ ಅಂತ ನಾವು ಅವ್ರ ಹತ್ರ ಹೇಳಿದ್ವಿ. ನೋಡಮ್ಮ, ನಿನಗೋಸ್ಕರ ನಾನು ಮಂತ್ರಾಲಯಕ್ಕೆ ಹೋಗಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಾನು ಅಲ್ಲಿ ರಾಯರಿಗೊಂದು ಸೇವೆ ಮಾಡಿಸ್ತೀನಿ, ನಿನಗೆ ರಾಯರೇ ಸದ್ಗತಿ ಕೊಡಿಸ್ತಾರೆ, ನನಗೂ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ, ನೀನು ಹಿಂಗೆ ಪ್ರೇತಾವಸ್ಥೆ ಒಳಗೆ ನಮಗೆ ಉಪದ್ರವ ಕೊಟ್ಟರೆ ನಮಗೆ ತೊಂದರೆ ಆಗುತ್ತೆ, ನೀನು ನನ್ನ ಹತ್ರ ಏನು ಸಹಾಯ ಅಂತ ಬಂದಿದ್ಯಲ್ಲ, ಆದರೆ ಆ ಸಹಾಯ ಅವತ್ತು ನಾನು ನಿನಗೆ ಮಾಡ್ಲಿಕ್ಕೆ ಆಗಲಿಲ್ಲೇನೋ, ಆದರೆ ಇವತ್ತು ನಿನಗೆ ಸದ್ಗತಿ ಕೊಡಿಸೋ ಸಹಾಯ ನಾನು ಮಾಡ್ತೀನಿ ಅಂತ ಇವರು ಪ್ರಾರ್ಥನೆ ಮಾಡಿದ ಮೇಲೆ ಆ ಒಂದು ಪ್ರೇತ ಸೂಚನೆ ಕೊಡುತ್ತೆ, ಹೌದು ನಾನು ಸದ್ಗತಿ ತಗೋತೀನಿ, ನನಗೆ ನೀವು ಸಿಕ್ಕಿದ್ದು ಭಾಳ ಖುಷಿ ಆಯಿತು, ನಿಮಗೆ ಅಂದರೆ ಕರ್ತೃಗಳಿಗೆ ನಮ್ಮ ಪುರೋಹಿತರಿಗೆ ಅದು ಧನ್ಯವಾದ ಹೇಳುತ್ತೆ. ನಾವು ಕೇಳಿದರೆ ಅದು ಹೇಳುತ್ತೆ ಪ್ರೇತ, ಇಲ್ಲ ರಾಯರು ಬಂದಿದ್ದಾರೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ. ಆಯ್ತಾ? ಇಷ್ಟೆಲ್ಲ ಟಾಪಿಕ್ಗಳು ಮತ್ತೊಂದೇನು ಟ್ವಿಸ್ಟು ಅಂದರೆ, ರಾಯರು ಅಂದರೆ ಯಾರು ಅಂತ ಈ ಕರ್ತೃಗಳಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಓಕೆ. ಇವರು ಈ ಪ್ರಾಂತದವರೇ ಅಲ್ಲ, ಅವರು ಈ ಪ್ರಾಂತದವರೇ ಅಲ್ಲ. ಅವರಿಗೆ ನಮ್ದು ಕೆಲವು ಪ್ರಕ್ರಿಯೆ ಇರುತ್ತೆ, ಕೆಲವು ಯಾವುದನ್ನ ಯಾವ ಥರ ತೋರಿಸ್ಬೇಕು ಅಂತ. ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ರಾಯರು ಹೇಗಿದ್ದಾರೆ ಅನ್ನೋದನ್ನ. ಆ ಪ್ರೇತ ಅವ್ರಿಗೆ ಸೂಚನೆ ಕೊಡ್ತಾ ಇದೆ, ತೋರಿಸ್ತಾ ಇದೆ, ಅದು ವಿಜುವಲೈಸ್ ಮಾಡ್ತಾ ಇದೆ. ರಾಯರು ಬಂದಿದ್ದಾರೆ, ಕಮಂಡ್ಲು ದಂಡ ಹಿಡ್ಕೊಂಡಿದ್ದಾರೆ, ತುಳಸಿ ಮಣಿ ನಡೀತಾ ಇದೆ ಕೈ ಒಳಗಡೆ, ಕಾಲಲ್ಲಿ ಪಾದಕ್ಕೆ ಹಾಕ್ಕೊಂಡಿದ್ದಾರೆ, ಮೈಮೇಲೆ ಏನೋ ಎಲ್ಲೋ ಕಲರ್ ಹಚ್ಕೊಂಡಿದ್ದಾರೆ, ಅಂದ್ರೆ ನಾಮಗಳು ಮೈಮೇಲೆ ಏನೋ ಎಲ್ಲೋ ಕಲರ್ ಹಚ್ಕೊಂಡಿದ್ದಾರೆ. ಅವ್ರ ಹಿಂದ್ಗಡೆ 3 ಜನ ನಿಂತ್ಕೊಂಡಿದ್ದಾರೆ, ಅವ್ರು ಬಿಳಿ ವಸ್ತ್ರ ಹಾಕೊಂಡಿದ್ದಾರೆ, ಇವ್ರಿಗೆ ಗಡ್ಡ ಇದೆ, ಅವ್ರ ಇಡೀ ಮುಖದೊಳಗೆ ಅವ್ರ ಕಣ್ಣು ನಾಮನೇ ಎದ್ದು ಕಾಣ್ತಾ ಇದೆ. ಅವ್ರಿಗೆ ಒಂದೇ ಕೈ ಒಳಗೆ ಕಮಂಡ್ಲು ಮತ್ತು ದಂಡ ಹಿಡ್ಕೊಂಡು ಬಿಟ್ಟಿದ್ದಾರೆ, ನನಗೆ ಅಭಯ ತೋರಿಸ್ತಾ ಇದಾರೆ, ಬಾ ಅಂತ ಕರಿತಿದ್ದಾರೆ ಅಂತ ಹೇಳ್ತಿದೆ ಅದು. ಆಮೇಲೆ ಯಥಾವತ್ತು ಅವ್ರು ಏನು ಪ್ರಾರ್ಥನೆ ಮಾಡಿದ್ರು ಅದೇ ರೀತಿ ಮಾತು ನಡೆಸಿದ್ರು ಅವರು, ಆ ಕರ್ತೃಗಳು. ಆ ಪ್ರೇತವನ್ನ ಗುರು ಸಾರ್ವಭೌಮರು ಸಾಕ್ಷಾತ್ ಬಂದು ಉದ್ಧಾರ ಮಾಡಿ ಕಳಿಸಿದ್ರು.
ಅವಳು ಆ ಸ್ವರೂಪ ಹೇಳ್ಬೇಕಾದ್ರೆ ಕರ್ತೃಗಳಿಗೂ ಗೊತ್ತಿಲ್ಲ ರಾಯರು ಯಾರು ಅಂತ. ನೋಡಿ ಆಯ್ತಾ, ನಮಗ್ ಮಾತ್ರ ಗೊತ್ತು ರಾಯರು ಯಾರು ಅಂತ. ನನ್ನ ಜೊತೆ ಇರ್ತಕ್ಕಂಥ ಅಸಿಸ್ಟೆಂಟ್ಗಳಿಗೆ ಗೊತ್ತು. ನಾವೆಲ್ಲರೂ ನಮ್ಮ ಬ್ಯಾಚ್ ಪೂರ್ತಿ ಉದ್ಧಾರ ಆಗಿರೋದೇ ನಾವು ರಾಯರಿಂದ. ಎಲ್ಲರ ಕಣ್ಣಲ್ಲೂ ನೀರು ಬರ್ತಿದೆ. ಅವ್ರು ಕೇಳ್ತಿದ್ದಾರೆ, ಯಾಕೆ ಅಳ್ತಾ ಇದ್ದೀರಾ ನೀವೆಲ್ಲ, ನಮ್ಮಿಂದ ಏನಾದರೂ ತಪ್ಪಾಯ್ತಾ? ಈಗ ಮೊದಲೇ ಆ ಪ್ರೇತ ಒಂದು ನಮಗೆ ಕಾಡ್ತಾ ಇದೆ, ನೀವು ಬಂದು ನಮ್ಮನೇಲಿ ಹತ್ಬಿಟ್ರೆ ಮತ್ತೆ ಶಾಪ ಅಂಟದ್ ನಮಗೆ. ಅವ್ರಿಗೆ ಆ ಭಯ. ಆದ್ರೆ ನಮಗೆ ಯಾಕೆ ಅಂತಿದೆ ಅಂದರೆ, ವರ್ಷಗಟ್ಟಲೆ ಸೇವೆ ಮಾಡಿದರೆ ಗೋಚರ ಆಗಲ್ಲ ರಾಯರು ಕೆಲವೊಮ್ಮೆ. ಅಂಥದ್ದು ಈ ಹುಡುಗಿ ತನ್ನ ಅಂತ್ಯಕಾಲದೊಳಗೆ ರಾಯರ ಹತ್ರ ಹೋಗಿ ಕಷ್ಟ ಹೇಳಿದ್ದಕ್ಕೆ ಅವತ್ತು ಮೋಸ್ಟ್ಲಿ ರಾಯರೊಳಗೆ ಆಶೀರ್ವಾದ ಮಾಡಿರ್ಬೋದು, ನಾನು ನಿನ್ನನ್ನು ಕಾಪಾಡ್ತೀನಮ್ಮ ಅಂತ. ಇವಳು ತಾಳ್ಮೆಗೆಟ್ಟ ಅವಘಡ ಮಾಡ್ಕೊಂಡಾಗೂ ಕೂಡ ಅವಳು ಪ್ರೇತ ಅಂದು ತಾತ್ಸಾರ ಮಾಡಲಾರ್ದೆ ಗುರುಸಾರ್ವಭೌಮರು ಕಿಲೋಮೀಟರ್ ಗಟ್ಟಲೆ ದೂರ ಇರ್ತಕ್ಕಂಥ ಒಬ್ಬವನ ಮನೆ ಬಾಗಿಲಿಗೆ ಬಂದು ನಿಲ್ತಾರೆ ಅವರು. ಅಂದರೆ ನಾನಂದೆ, ಅವ್ರನ್ನ ಒಳಗೆ ಬರೋಕ್ಕೆ ಕರೀರಿ ಅವ್ರು ನಿಮಗೆ ಕಾಣಿಸ್ತಾ ಇದ್ದಾರಲ್ಲ ಅವ್ರು ನಿಮಗೆ, ಆದರೆ ಕರೀರಿ ಒಳಗೆ ಬರೋಕ್ಕೆ. ಅಂದರೆ ಇಲ್ಲ ನಾನು ಬರಲ್ಲ, ಈ ಮನೆ ಇನ್ನೂ ಶುದ್ಧಿ ಆಗಬೇಕು, ಶುದ್ಧಿ ಆದಮೇಲೆ ನಾನು ಬರ್ತೀನಿ ಅಂತ ಹೇಳ್ತಿದ್ದಾರೆ ಅವರು. ಇವಳನ್ನ ಈಗ ಕರ್ಕೊಂಡು ಹೋಗ್ತಾರಂತವ್ರು ಅಂತ ಹೇಳಿದ್ರು ಅವರು. ಅದು ಸಂಪನ್ನ ಆಯಿತು, ಕಾರ್ಯಕ್ರಮ ಮಾಡಿಕೊಟ್ವಿ. ಇವರು ಅದೇ ರೀತಿ ಬಂದು ರಾಯರಲ್ಲಿ ಸೇವೆ ಮಾಡಿ ಆ ಹುಡುಗಿಗೋಸ್ಕರ ಪ್ರಾರ್ಥನೆ ಮಾಡಿ ಅವ್ರಿಗೆಲ್ಲ ಸದ್ಗತಿ ಎಲ್ಲ ಕಾಣಿಸಿದ್ರು. ಇದಕ್ಕೆ ಪೂರಕವಾಗಿ ಏನು ಸಿಕ್ತು ಅವರಿಗೆ ಅಂತಂದರೆ, ಅವರ ಮನೆಯೊಳಗೆ ಅವರ ಒಬ್ಬ ಸೊಸೆಗೆ 18 ವರ್ಷ ಮಕ್ಕಳಾಗಿರಲಿಲ್ಲ. ಅವ್ರ 18 ವರ್ಷ ಮಕ್ಕಳಾಗಿರಲಿಲ್ಲ. ಪ್ರಪಂಚದ ಎಲ್ಲರೂ ಇನ್ನಾಗಲ್ಲ ಅಂತಲೇ ಹೇಳಿದರು. ಅಡಾಪ್ಷನಿಗೆ ರೆಡಿ ಆಗಿಬಿಟ್ಟಿದ್ರು ಆಗಲೇ ಅವರು. ನಾರ್ತ್ ಇಂಡಿಯಾದಲ್ಲಿ ಯಾವುದೋ ಒಂದು ಟ್ರಸ್ಟಲ್ಲಿ ನಡೀತಕ್ಕಂಥ ಒಂದು ಅನಾಥಾಶ್ರಮದಿಂದ ಒಂದು ಮಗು ದತ್ತು ತಗೋಬೇಕು ಅಂತಿದ್ರು. ನೀವು ನಂಬಲ್ಲ, ಇವರು ಯಾವ ದಿವಸ ಆ ಪ್ರೇತಕ್ಕೆ ಸದ್ಗತಿ ಕಾಣಿಸಿ ರಾಯರ ಹತ್ರ ಹೋಗಿ ರಾಯರಿಗೆ ಸೇವೆ ಮಾಡಿಸಿದ್ರೋ ಅವತ್ತು ಆ ಎಮ್ಮನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಅವತ್ತೇ ಬೇರೆ ದಿವಸನೂ ಅಲ್ಲ, ಮತ್ತೆ ಅವತ್ತೇ ಕನ್ಫರ್ಮ್ ಆಯಿತು. ಮಗು ಹುಟ್ಟಿದೆ, ರೂಪ ಅಂತ ಹೆಸರಿಟ್ಟಿದ್ದಾರೆ. ನನ್ನ ಮನೆತನ ಉದ್ಧಾರ ಮಾಡಕ್ಕೆ ನೀನು ಬಂದ್ಲು, ಹಂಗೆ ತಿರುಗ್ಬಿಡ್ತು ಅದು. ಆ ಪ್ರೇತ ಬಂದಿದ್ದೆ ನಮ್ಮನ್ನು ಉದ್ಧಾರ ಮಾಡಕ್ಕೆ. ಇವತ್ತು ನೀವು ನಂಬಲ್ಲ, ಅವ್ರ ಮನೆಯೊಳಗೆ ಹೆಂಗಿದೆ ಇದಂದ್ರೆ, ದೇವರ ಮನೆ ಎದುರುಗಡೆ ಒಂದು ಗ್ರಾನೈಟ್ ಮಾರ್ಬಲ್ ಇಂದ ಒಂದು ಪೋಡ್ ಮಾಡಿದ್ದಾರೆ. ಪ್ರತಿ ಗುರುವಾರ ರಾಯರ ಒಂದು ಪ್ರತೀಕ ತಂದು ಅಲ್ಲಿಟ್ಟು ಇಡೀ ಗುರುವಾರ ಯಾರೇ ಆ ದೇವ್ರ ಮನೆ ಮುಂದೆ ಅಡ್ಡಾಡಿದ್ರು ಒಂದು ಪ್ರದಕ್ಷಿಣೆ ಹಾಕೊಂಡು ಹೋಗ್ತಾರೆ. ಅಷ್ಟು ಅವರಿಗೆ ರಾಯರಂದ್ರೆ ಯಾರಂತ ಗೊತ್ತಿರಲಿಲ್ಲ. ಇವತ್ತು ಪ್ರತಿ ಗುರುವಾರ ರಾಯರ ಸೇವೆ ಅವ್ರ ಮನೆಯಲ್ಲಿ. ಇದು ರಾಯರ ಅನುಗ್ರಹದ ಒಂದು ವೇವ್ ಲೆಂತ್ ನಿಮಗೆ ಅರ್ಥ ಮಾಡಿಸುತ್ತೆ. ಇನ್ನು ನಾನು ನೀವು ಎಲ್ಲ ಜೀವ ಇದ್ದವರು ನಾವು ಕರೆಕ್ಟ್ ಪ್ರೋಟೋಕಾಲಲ್ಲಿ ಹೋಗಿ ರಾಯರ ಮುಂದೆ ನಿಂತುಬಿಟ್ರೆ ನಾವೆಲ್ಲಿಗೆ ಹೋಗ್ತೀವಿ ಯೋಚನೆ ಮಾಡಿ.